ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ 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 ಯೋಗಿನಾಥ. ವಸುಧೆ ಇಲ್ಲದ ಮುನ್ನ ದೆಸೆಯಂಟ ನಿರ್ಮಿಸಿದೆ ವಸುಧೆ ಇಲ್ಲದ ಮುನ್ನ ದೆಸೆಯಂಟ ನಿರ್ಮಿಸಿದೆ ಶಶಿರವಿಗಳೆಂಬವರ ನಾಮವಿಲ್ಲ ಶಶಿರವಿಗಳೆಂಬವರ ನಾಮವಿಲ್ಲ ವಶವಲ್ಲದಾನತದ ದೆಸೆಗೆಟ್ಟ ಲಿಂಗವನು ವಶವಲ್ಲದಾನತದ ದೆಸೆಗೆಟ್ಟ ಲಿಂಗವನು ಹೆಸರಿಟ್ಟ ಗುರು ಬಸವ ಯೋಗಿನಾಥ 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 ಯೋಗಿನಾಥ. ವಸುಧೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು ವಸುಧೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು ಶಶಿಧರನು ಶಿವಮೂರ್ತಿ ವರದನಯ್ಯ ಶಶಿಧರನು ಶಿವಮೂರ್ತಿ ವರದನಯ್ಯ ಅಸಮಾಕ್ಷನವತಾರ ಮೂರುತಿಯ ತಾಳಿದ ಅಸಮಾಕ್ಷನವತಾರ ಮೂರುತಿಯ ತಾಳಿದ ಬಸವಣ್ಣ ಬಸವಯ್ಯ ಯೋಗಿನಾಥ 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 ಯೋಗಿನಾಥ. ತ್ರೈಭುವನ ತ್ರೈಲೋಕ ತ್ರೈಜಗವ ತ್ರೈತತ್ವ ತ್ರೈಭುವನ ತ್ರೈಲೋಕ ತ್ರೈಜಗವ ತ್ರೈತತ್ವ ತ್ರೈರೂಪು ತ್ರೈಭಾವ ತ್ರೈಶಕ್ತಿಯ ತ್ರೈರೂಪು ತ್ರೈಭಾವ ತ್ರೈಶಕ್ತಿಯ ತ್ರೈಗೃಹವ ತ್ರೈಲಿಂಗ ಮಾಡಿ ನಿಂದನು ಎನ್ನ ತ್ರೈಗೃಹವ ತ್ರೈಲಿಂಗ ಮಾಡಿ
ಬಸವನೈ ಯೋಗಿನಾಥ 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 ಯೋಗಿನಾಥ. ಆದಿಯಾಧಾರದಲ್ಲಿ ಆದ ಪಂಚಮಸೀಮೆ, ಆದಿಯಾಧಾರದಲ್ಲಿ ಆದ ಪಂಚಮಸೀಮೆ, ಗ್ರಾಮವೆಂಟನು ನೋಡಿ ಹತ್ತ ನೋಡಿ, ಗ್ರಾಮವೆಂಟನು ನೋಡಿ ಹತ್ತ ನೋಡಿ, ಸೀಮೆ ಸಾಯುಜ್ಯದಲ್ಲಿ ಸಂಗಮವೂ ಆದಡೆ, ಸೀಮೆ ಸಾಯುಜ್ಯದಲ್ಲಿ ಸಂಗಮವೂ ಆದಡೆ, ಆ ಬಸವ ಪುತ್ರನೈ ಯೋಗಿನಾಥ 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 ಯೋಗಿನಾಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮಕ್ಕೆ ಸತ್ಯ ಸಾಕ್ಷಿಯಾಗಿರುವಂಥ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಈ ದಿನ ಒಂದು ವಿಶೇಷವಾದಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಮಂಡಿಸೋದಕ್ಕೋಸ್ಕರ ಅಪ್ಪ ಬಸವಣ್ಣ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಸಿದ್ಧರಾಮ ಶಿವಯೋಗಿಗಳ ವಚನೇತರ ಸಾಹಿತ್ಯದಲ್ಲಿ ಯೋಗಿನಾಥಾಂಕಿತ ತ್ರಿಪದಿಗಳು ಬಹಳ ವಿಶೇಷವಾದಂಥ ಗಮನ ಸೆಳೆಯುವಂತಹ ಚಾರಿತ್ರಿಕ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಆನುಭಾವಿಕ ಸತ್ಯವನ್ನು ಬಿತ್ತರಿಸುವ ವಿಚಾರ ಅದು. ಆ ನೆಲೆಯಲ್ಲಿ ಆ ಯೋಗಿನಾಥಾಂಕಿತ ತ್ರಿಪದಿಯಲ್ಲಿ ಬಸವ ಸ್ತೋತ್ರ ತ್ರಿಪದಿ, ಮಿಶ್ರ ಸ್ತೋತ್ರ ತ್ರಿವಿಧಿ, ಷಷ್ಠಲ ಅಷ್ಟಾವರಣ ತ್ರಿವಿಧಿ ಅಂತ ಅನ್ನುವಂಥ ರೀತಿಯಲ್ಲಿ ಅದನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಬಸವ ಸ್ತೋತ್ರ ತ್ರಿವಿಧಿಯನ್ನು ನೋಡಿದ್ರೆ ಅದರಲ್ಲಿ ಒಂದು ಅದ್ಭುತವಾಗಿರುವಂಥ ಒಳನೋಟ ನಮಗೆ ಗೋಚರವಾಗ್ತದೆ. ನಮಗೆಲ್ಲ ಗೊತ್ತು, ಅಪ್ಪ ಬಸವಣ್ಣನವರು 12ನೇ ಶತಮಾನದಲ್ಲಿದ್ದರು. ಅವರು ಅದ್ಭುತವಾದಂಥ ರೀತಿಯಲ್ಲಿ ತಮ್ಮ ಅರಿವು ಆಚರಣೆಗಳ ಅದ್ಭುತವಾದ ಅನುಸಂಧಾನದ ನೆಲೆಯಲ್ಲಿ ಎಲ್ಲ ಶರಣರಿಗೆ ಮಾರ್ಗದರ್ಶಕರಾಗಿದ್ದರು. ಕಲ್ಯಾಣ ಅದು ಶಿವಪುರವಾಗಿ ಪರಿವರ್ತನೆ ಆಯಿತು. 36 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಇದ್ದರು ಮತ್ತು ಅನುಭವ ಮಂಟಪ ಸಂಪೂರ್ಣವಾದ ರೀತಿಯಲ್ಲಿ ಅದರ ಕಲ್ಪನೆ ಸಾಕಾರಗೊಂಡಿದ್ದು ಅಪ್ಪ ಬಸವಣ್ಣನವರಿಂದ. ಮತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಜಿಜ್ಞಾಸುಗಳು ಮತ್ತು ತತ್ವಚಿಂತಕರು ಬಂದು ಅಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಇತ್ಯಾದಿಗಳ ಚರಿತ್ರೆ, ಪುರಾಣ ಇವೆಲ್ಲ ನಿಮಗೆ ಗೊತ್ತಿದೆ. ಬಸವಣ್ಣನವರು ಪ್ರಧಾನಿಯಾಗಿದ್ದರು. ಬಸವಣ್ಣನವರು ಕೀಳು ಮೇಲು ಅಂತನ್ನುವ ಭಾವನೆಗಳನ್ನು ತೆಗೆದುಹಾಕಿದ್ರು. ಇತ್ಯಾದಿಗಳೆಲ್ಲ ನಿಮಗೆ ಗೊತ್ತಿರೋ ವಿಚಾರವೇ. ಅದರ ಬಗ್ಗೆ ಏನು ನಾವು ಮಾತಾಡಬೇಕಾದ್ದೇನೂ ಇಲ್ಲ. ಆದರೆ ನಾವು ಕಲ್ಯಾಣದ ಆವರಣದ ಹೊರಗೆ ನಿಂತು ಬಸವಣ್ಣನವರ ಗುಣಗಾನ, ಅವರನ್ನು ನೆನೆಸಿಕೊಳ್ಳುವ, ಅವರ ವೈಭವೀಕರಿಸುವಂಥ ಮಾತುಗಳನ್ನು ನಾವು ಆಡ್ತಾ ಹೋಗ್ತಾ ಇದ್ದೇವೆ. ಆದರೆ ಬಸವಣ್ಣನವರ ಜೊತೆಯಲ್ಲಿದ್ದು ಅವರಿಂದ ತಮ್ಮ ಮೇಲಾದಂಥ ಪ್ರಭಾವವನ್ನು ನಿತ್ಯ ನೆನಪಿಸಿಕೊಂಡು ಈ ಶರಣಗಣಕ್ಕೆ ಸಂಪೂರ್ಣವಾಗಿ ಕಲ್ಯಾಣದ ಕ್ರಾಂತಿಯ ನಂತರ ಅವರೆಲ್ಲರಿಗೆ ನೆಲೆಯನ್ನು ಕಲ್ಪನೆ ಮಾಡಲಿಕ್ಕೋಸ್ಕರ ಏಕಾಂಗಿಯಾಗಿ ಶರಣಗಣ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಂಥ ಸಿದ್ಧರಾಮ ಶಿವಯೋಗಿಗಳು ಬಸವಣ್ಣನವರ ನೆನಪನ್ನು ಮನಸ್ಸಿನಲ್ಲಿ ಸದಾ ಜೀವಂತವಾಗಿಟ್ಟುಕೊಂಡು ಈ ಕರ್ತವ್ಯಗಳನ್ನೆಲ್ಲ ಮಾಡ್ತಾ ಇದ್ರು.
ನೀವು ಸಿದ್ದರಾಮೇಶ್ವರರ ವಚನಗಳನ್ನು ನೋಡಿದ್ದೀರಿ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅನ್ನುವ ಅಂಕಿತದಲ್ಲಿರುವ ವಚನಗಳು. ಇದು ಅನುಭವ ಮಂಟಪದ ನೆಲೆಯಲ್ಲಿ, ಕಲ್ಯಾಣದ ಅಂಗಳದಲ್ಲಿ, ಎಲ್ಲ ಶರಣರ ಜೊತೆಯಲ್ಲಿ ಕುಂತು ಅನುಸಂಧಾನ ಮಾಡುವಂಥ ನೆಲೆಯಲ್ಲಿ ಆ ವಚನಗಳು, ಆ ವಚನ ವಾಂಗ್ಮಯದ ನೆಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಅನುಭವ ಮಂಟಪದ ನೆಲೆಯಲ್ಲಿ ಸಿದ್ದರಾಮ ಶಿವಯೋಗಿಗಳು, ಪ್ರಭುದೇವರು, ಚನ್ನಬಸವಣ್ಣ ಇವರೆಲ್ಲ ಯಾವ ಶೂನ್ಯ ಸಂಪಾದನೆಯ ನೆಲೆಯಲ್ಲಿ ನಾವು ನೋಡ್ತೇವೆ. ಅನುಭವ ಮಂಟಪದ ಕಲಾಪವನ್ನು ಶೂನ್ಯ ಸಂಪಾದನೆ ಎನ್ನುವಂಥ ರೀತಿಯಲ್ಲಿ ಹಿಡಿದಿಟ್ಟಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇವೆಲ್ಲ ಹೊರಗೆ ಆ ಸನ್ನಿವೇಶದಲ್ಲಿ. ಆದರೆ ಕಲ್ಯಾಣದ ಕ್ರಾಂತಿಯ ನಂತರ ಎಲ್ಲ ಶರಣರು ಚೆದರಿ ಹೋದಾಗ, ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ನಡೆದಾಗ, ಚನ್ನಬಸವಣ್ಣ ಇತ್ಯಾದಿಗಳು ವಚನಗಳ ಸಂರಕ್ಷಣೆಗೋಸ್ಕರ ಅವರು ಉಳುವಿಯ ಕಡೆಗೆ ಪ್ರಯಾಣ ಮಾಡಿದಾಗ, ಸೊನ್ನಲಾಪುರ ಕ್ಷೇತ್ರದಲ್ಲಿದ್ದಂಥ ಸಿದ್ದರಾಮ ಶಿವಯೋಗಿಗಳಿಗೆ ವಿಶೇಷವಾದಂಥ ಒಂದು ಜವಾಬ್ದಾರಿಯನ್ನು ಶರಣರು ಕೊಟ್ಟರು ಅಂತ ಅನ್ನೋಂಥದ್ದನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು. ಏನಾಯಿತು? ಅನುಭವ ಮಂಟಪದ ನೆಲೆಯಲ್ಲಿದ್ದಂಥ ವಚನಗಳು ಮತ್ತು ಪ್ರಮುಖವಾಗಿರ್ತಕ್ಕಂಥ ಶರಣರೆಲ್ಲರೂ ಸಹ ಅದರ ರಕ್ಷಣೆಗೋಸ್ಕರ ಅವರು ಉಳುವಿಯ ಕಡೆಗೆ ಹೋದರು. ಅವರ ಮೇಲೆ ಸಾಕಷ್ಟು ಅದನ್ನು ತಡೆಯಲಿಕ್ಕೆ ಸಾಕಷ್ಟು ಅನಾಹುತಗಳು, ದಾಳಿಗಳು ಇವೆಲ್ಲ ನಿಮಗೆ ಗೊತ್ತಿದೆ, ಅವೆಲ್ಲ ಹೇಳಬೇಕಾದ್ದೇನಿಲ್ಲ. ಆದರೆ ಕಾಯಕದ ಶರಣರು ಸಹಜವಾಗಿದ್ದವರು ಅತ್ತ ಇತ್ತ ಚೆದರೋಗಿದ್ರಲ್ಲ, ಅವರ ಸ್ವಾಯತ್ತತೆ ಮತ್ತು ಸ್ವಾನುಭೂತಿಯನ್ನು ಸಂಪೂರ್ಣವಾಗಿ ಉಳಿಸಿಕೊಡುವ ಜವಾಬ್ದಾರಿಯನ್ನು ಹೊತ್ತು ಸಿದ್ದರಾಮ ಶಿವಯೋಗಿಗಳು ಏಕಾಂಗಿಯಾಗಿ ಇದನ್ನೆಲ್ಲ ಸಾಧನೆ ಮಾಡಿದರು. ಈ ಕಾರಣದಿಂದಲೇ ಅವರನ್ನು ಶೂನ್ಯಪೀಠದ 3ನೆಯ ಅಧಿಪತಿ ಅಂತನ್ನುವಂಥ ರೀತಿಯಲ್ಲಿ ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. ಮೊದಲು ಅಲ್ಲಮ ಪ್ರಭುಗಳು, 2ನೇದಾಗಿ ಚನ್ನಬಸವಣ್ಣ, 3ನೇದಾಗಿ ಸಿದ್ದರಾಮ ಶಿವಯೋಗಿಗಳು ಇತ್ಯಾದಿ ಅಂಕಿತಗಳು ಬಂದಿವೆ. ಆ ಸಮಯದಲ್ಲಿ ಅತ್ತ ಇತ್ತ ಚೆದರೋಗಿದ್ದಂಥ ಶರಣರ ನೆಲೆಗೋಸ್ಕರ, ನಿಜದ ನೆಲೆಯನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಏಕಾಂಗಿಯಾಗಿ ಸಂಚರಿಸಿ ತನ್ನ ಶಿವಯೋಗ ಪ್ರತಿಭೆಯಿಂದ, ತನ್ನ ಜ್ಞಾನದ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಿಂದ ಬೇರೆ ಬೇರೆ ರಾಜರುಗಳನ್ನು, ಪ್ರಮುಖರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಈ ಚೆದರಿ ಹೋದಂಥ ಕಾಯಕದ ಶರಣರಿಗೆ ಮತ್ತೆ ನಿತ್ಯ ನಿಜ ನಿವಾಸದಲ್ಲಿ ನಿಶ್ಚಿಂತೆಯಿಂದ ಇರಲಿಕ್ಕೆ ಬೇಕಾದಂಥ ಪುನರ್ವಸತಿಯ ಜಾಗೃತಿಯನ್ನು ಸೃಷ್ಟಿ ಮಾಡಿದವರು ಸಿದ್ದರಾಮ ಶಿವಯೋಗಿಗಳು. ಆ ಸಿದ್ದರಾಮ ಶಿವಯೋಗಿಗಳು ಈ ಕಾಯಕದಲ್ಲಿ ತೊಡಗಿದಾಗ ಅವರ ಜೊತೆಯಲ್ಲಿ ಯಾವ ಬೇರೆ ಶರಣರು ಇರಲಿಲ್ಲ, ಅವರೆಲ್ಲ ಚೆದರಿ ಹೋಗಿದ್ರು. ಹೀಗಾಗಿ ಒಂಟಿಯಾಗಿ ಈ ಕಾರ್ಯವನ್ನು ನಿರ್ವಹಿಸುವಂಥ ನೆಲೆಯಲ್ಲಿ ಅವರ ಮನಸ್ಸು, ಅವರ ಹೃದಯದ ಮಿಡಿತ, ಅವರ ಭಾವದ ತಳಮಳ ಎಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಈ ಕಲ್ಯಾಣದ ಅಂಗಳದಲ್ಲಿ ತಾವು ಅನುಭವಿಸಿದಂಥ ಕಂಡುಂಡ ಬೆಳಗಿನ ಬೆಳಗನ್ನೇ ಕುರಿತು ಚಿಂತನೆ ಮಾಡ್ತಾ ಇದ್ರು ಅವರು. ಆ ನೆಲೆಯಲ್ಲಿ ಚಿಂತನೆ ಮಾಡುವಂಥ ಸನ್ನಿವೇಶದಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿ ಬಂದಂಥ ತ್ರಿಪದಿ ಇದೆಯಲ್ಲ, ಇದು ಈ ಯೋಗಿನಾಥ ಅಂತನ್ನುವಂಥ ಅಂಕಿತದಲ್ಲಿ ಮೂಡಿ ಬಂದ ತ್ರಿಪದಿಗಳಾಗಿ ಇವತ್ತು ಜೀವಂತ ಉಳಿದಿವೆ. ನಾವು ಬಸವಣ್ಣನವರ ಹೊರರೂಪವನ್ನು ಎಲ್ಲ ರೀತಿಯಲ್ಲೂ ಚರಿತ್ರೆಗಳಲ್ಲಿ, ಶಾಸನಗಳಲ್ಲಿ, ಬೇರೆ ಬೇರೆ ಲೆಕ್ಕದಲ್ಲಿ ತಿಳ್ಕೊಂಡಿದ್ದೇವೆ. ಆದರೆ ಬಸವಣ್ಣನವರನ್ನು ಆನುಭಾವಿಕ ನೆಲೆಯಲ್ಲಿ ನಾನೇನು ನೋಡಿದೆ ಅಂತ ಅನ್ನೋದನ್ನು ಈ ಬಸವಸ್ತೋತ್ರ ತ್ರಿಪದಿಯಲ್ಲಿ ಚನ್ನಬಸವಣ್ಣನವರ ಈ ಕರ್ಣಹಸಿಗೆ ಇತ್ಯಾದಿಗಳನ್ನೆಲ್ಲ ಆ ಕಡೆ ಇಟ್ಟು ನಾನು ಏನು ತಿಳಿದೆ ಅಂತ ಅನ್ನುವಂಥದ್ದನ್ನು ಸಿದ್ದರಾಮ ಶಿವಯೋಗಿಗಳು ಇಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ತಾವು ಮೊದಲು ಈ ತ್ರಿವಿಧಿಯ ಮೊದಲನೆಯ ಪದ್ಯಗಳನ್ನು, ಮೊದಲನೆಯ ಇವನ್ನ ತಾವು ಕೇಳಿದ್ರಿ. ಏನು ಸ್ವಾರಸ್ಯ ಇದೆ ನೋಡಿ. ಮೊದಲು ಈ ಕೃತಿಯನ್ನು ಬರೆಯಬೇಕಾದ್ರೆ ಅವರು ಮೊಟ್ಟ ಮೊದಲು ಹೇಳ್ತಾರೆ, ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ
ಬಕುತನಾದೆನು ನಾನು ಯೋಗಿನಾಥ. ಬಸವಣ್ಣ ಅವರಿಗೆ ಅನುಭವ ಮಂಟಪದ ಕಲ್ಯಾಣದ ಅಪ್ಪ ಬಸವಣ್ಣನ ಹೊರರೂಪದ ಲೆಕ್ಕದಲ್ಲಿ ಅವರು ಗಮನಿಸ್ತಾ ಇಲ್ಲ. ಇಲ್ಲಿ ಈ ಜಗತ್ತಿನಲ್ಲಿ ಬಸವಣ್ಣ ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ಒಳಗಿನ ಎಚ್ಚರ, ತನ್ನ ಅಂತರಂಗದಲ್ಲಿ ಮೂಡಿದಂಥ ಎಚ್ಚರ ಇದೆಯಲ್ಲ, ಆ ಎಚ್ಚರವನ್ನ ನಾವು ಯಾವ ರೀತಿ ತೆಗೆದುಕೊಳ್ಬೇಕು. ಲಿಂಗ ಪ್ರಜ್ಞೆ ಅಂತ ಹೇಳಿದ್ರೆ ನಾವು ಅಂಗೈಯಲ್ಲಿ ಲಿಂಗವನ್ನಿಟ್ಟು ಪೂಜೆ ಮಾಡೋದು ಅಂತ ಅಷ್ಟೇ ಅಲ್ಲ. ನಮ್ಮ ಚದರಿ ಹೋದಂಥ ಜ್ಞಾನವೆಲ್ಲವೂ ಒಂದು ಕಡೆ ಸಂಕುಚಿತವಾಗಿ ಒಂದು ಕಡೆ ಅದು ಸೇರಿದಾಗ ಅದರ ಒಂದು ವಿಶೇಷವಾಗಿರುವಂಥ ಶಕ್ತಿಯ ಕಿರಣ ಇದೆಯಲ್ಲ, ಅದು ಲಿಂಗ ಅಂತ ಅನ್ನಿಸ್ಕೊಳ್ಳುತ್ತದೆ. ಆದರೆ ಆ ಲಿಂಗ ಪ್ರಜ್ಞೆ, ಅದನ್ನೇ ಅಪ್ಪ ಬಸವಣ್ಣವ್ರು ಹೇಳಿದ್ರು, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ. ಅದು ನಮ್ಮಲ್ಲಿ ಅದು ಸಮ್ಮಿಳಿತಗೊಳ್ಳಬೇಕು, ಅದು ಕೇಂದ್ರವಾಗಿ ನಿಲ್ಲಬೇಕು ಅಂತ. ಆ ನೆಲೆಯಲ್ಲಿ ನಿಲ್ಲಲಿಕ್ಕೆ ಆ ಲಿಂಗ ಪ್ರಜ್ಞೆ ಬೆಳಕು ಒಂದು ಮೂಡಬೇಕಲ್ಲ. ಬೆಳಕಿಲ್ಲದೆ ಇದ್ರೆ ಅದು ಏಕತ್ರಿತ ಆಗ್ಲಿಕ್ಕೆ ಎಲ್ಲಿ ಸಾಧ್ಯ? ಆ ಬೆಳಕಿನ ಮೂಲ ಯಾವುದು? ಆ ಬೆಳಕಿನ ಮೂಲವನ್ನ ಇಲ್ಲಿ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ, ಪ್ರಥಮಂತು ಬಸವಣ್ಣ. ನಿರಾಕಾರವಾಗಿರ್ತಕ್ಕಂಥ ಈ ನೆಲೆಯನ್ನ ಸಾಕಾರಗೊಳಿಸಿ ನೋಡಬೇಕಾದ್ರೆ ಅದರ ಸಂಕಲ್ಪದ ನೆಲೆ ಇದೆಯಲ್ಲ, ಆ ನಿರಾಕಾರ ಸಾಕಾರಗೊಳ್ಳುವ ಮೊದಲ ಮಿಡಿತ ಇದೆಯಲ್ಲ, ಅದು ಬಸವಣ್ಣ ಅಂತಾರೆ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಆ ಲಿಂಗ ಪ್ರಜ್ಞೆ ಜಾಗೃತವಾದಾಗ ಏನಾಯಿತು ಅಂತಂದ್ರೆ 36 ತತ್ವಗಳು, ಬ್ರಹ್ಮಾಂಡ, ಸೃಷ್ಟಿ ಇವೆಲ್ಲವೂ ಸಹ ಸಾಕಾರಗೊಂಡು ಅದರ ವೈವಿಧ್ಯತೆಯ ನೆಲೆಯಿಂದ ನಮ್ಮ ಮುಂದೆ ಗೋಚರ ಆಗುತ್ತಿದೆ. ಆ ನಿರಂತರವಾಗಿರ್ತಕ್ಕಂಥ ನೆಲೆಯನ್ನ, ಆ ಬಯಲನ್ನ ಮೂರ್ತಿ ಮಾಡಿದಂಥ ವಿಚಾರ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಇದನ್ನೇ ಅಪ್ಪ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ, ಬಯಲ ರೂಪ ಮಾಡಬಲ್ಲಾತನೇ ಶರಣ. ಆ ನಿರಾಕಾರ ತತ್ವವನ್ನು ಸಾಕಾರಗೊಳಿಸುವವನು, ಅದು ಆ ಒಂದು ನೆಲೆಯನ್ನ ಶರಣ ಅಂತ ಗುರುತಿಸ್ತಾರೆ. ಮತ್ತೆ ಅದನ್ನ, ಆ ಬಯಲನ್ನ ನಮ್ಮ ಆತ್ಮಾನುಭವದ ನೆಲೆಯಲ್ಲಿ ಸಾಧಕನಾಗಿ ಪರಿಪೂರ್ಣತೆಯನ್ನ ಪಡೆದು ಬೆಳಕಾಗುವಂಥ ನೆಲೆ ಇದೆಯಲ್ಲ, ಆ ರೂಪವ ಬಯಲು ಮಾಡಬಲ್ಲಾತನೇ ಲಿಂಗಾನುಭಾವಿ. ನೋಡಿ, ಆರೋಹಣ ಅವರೋಹಣ ಕ್ರಿಯೆಯನ್ನ ಎಷ್ಟು ಸರಳವಾಗಿ ಗಹನವಾದ ವಿಚಾರವನ್ನ 3 ಸಾಲಿನಲ್ಲಿ 2 ಸಾಲಿನಲ್ಲಿ ವಚನಕಾರರು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅದನ್ನು ಇಟ್ಕೊಂಡಾಗ ಪ್ರಥಮಂತು ಬಸವಣ್ಣ ನಿರಾಕಾರದ ನೆಲೆಯಲ್ಲಿ ಇರ್ತಕ್ಕಂಥದ್ದು, ದ್ವಿತೀಯಂತು ಲಿಂಗವು, ಎರಡನೇದಾಗಿ ಅದಕ್ಕೆ ಸಾಕಾರಗೊಂಡಂಥ ಲಿಂಗ ಪ್ರಜ್ಞೆ ಒಂದು ಕಡೆ ಸಮ್ಮಿಳಿತವಾದದ್ದು ಇದೆಯಲ್ಲ, ಅದು ಎರಡನೇದು. ಅದರ ಪರಿಣಾಮ ಏನಾಯಿತು? ಸಾಕಾರವೆಲ್ಲವೂ ನಮಗೆ ಗೋಚರವಾಯಿತು. ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಇದನ್ನ ಬರಲಿಕ್ಕೆ ಕಾರಣ ಯಾವುದು? ಮೊದಲು ಆ ಪ್ರಥಮಂತು ಬಸವಣ್ಣ ಇಲ್ಲದೆ ಇದ್ರೆ ಮುಂದೆ ಲಿಂಗ ತತ್ವ ಬ್ರಹ್ಮಾಂಡಗಳು ಕಾಣ್ಲಿಕ್ಕೆ ಅವಕಾಶವೇ ಇಲ್ವಲ್ಲ. ಹೀಗಾಗಿ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದೆನು ಗುರುವೇ ಯೋಗಿನಾಥ. ಈ ಅಕಳಂಕ ಗುಣನಿಧಿ, ಸೀಮಾತೀತವಾಗಿರ್ತಕ್ಕಂಥ ಆ ತತ್ವದ ನೆಲೆ ಬೆಲೆ ಕಲೆಗಳನ್ನ, ಅದನ್ನ ಕಳಂಕರಹಿತವಾದಂಥ ರೀತಿಯಲ್ಲಿ ಸೇರಿಸಿದಂಥ ಚಿದಾನಂದ ಬಸವಣ್ಣ. ನೋಡಿ, ಅದು ಸ್ವಾರಸ್ಯ ಏನಿದೆ? ಸತ್ ಚಿತ್ ಆನಂದ, ಲೌಕಿಕವಾಗಿ ನಾವು ಹೇಳುವಂಥದ್ದು ಆನಂದ ಅನುಭವದ ಆತ್ಯಂತಿಕ ನೆಲೆ. ಆದರೆ ಅದರ ಮೂಲ ಶಬ್ದದೊಳಗಣ ನಿಶ್ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಚಿತ್ ಆನಂದ, ಚಿದಾನಂದ. ಬಸವಣ್ಣನನ್ನ ಹೇಳಿದ್ರು, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದೆನು ನಾನು ಯೋಗಿನಾಥ. ಆ ಬಸವಣ್ಣನನ್ನು ಆಶ್ರಯಿಸಿ ಅವನ ಬೋಧನೆಯಂತೆ ಅವನು ನುಡಿದಂತೆ ನಡೆಯುವ ಪ್ರಯತ್ನದಲ್ಲಿ ನಾನಿದ್ದೇನೆ. ಹಾಗಾದ್ರೆ ಬಸವ ತತ್ವ ಅಂತ ಅನ್ನೋದಿದೆಯಲ್ಲ, ಅದು ವ್ಯಕ್ತಿಗತವಾದ ನೆಲೆಯಲ್ಲಿ ಅಲ್ಲ. ನಾನು ಅರ್ಥ ಮಾಡ್ಕೊಳ್ಳೋದು ಅಕಳಂಕ ಗುಣನಿಧಿ ಚಿದಾನಂದ ಬಸವಣ್ಣನನ್ನ ಭಕ್ತಿಯಾಗಿ, ಅವರ ಅನುಯಾಯಿಯಾಗಿ ನಾನು ಯಾವ ರೀತಿ ನಡೀತಾ ಇದ್ದೇನೆ ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಅದು ಅವರ ಮನಸ್ಸಿನಲ್ಲಿ ಸದಾ ಅವರ ಹೃದಯದ ಮಿಡಿತದಂತೆ ಭಾವದ ಸಮ್ಮಿಳಿತದಲ್ಲಿ ಸಹಜವಾಗಿ ರೂಪವಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದಲ್ಲ,
ಮುಂದೆ ಹೇಳಿದ್ರವರು, ವಸುಧೆ ಇಲ್ಲದ ಮುನ್ನ ದೆಸೆಯಂಟ ನಿರ್ಮಿಸಿದೆ. ನಿರಾಕಾರವಾಗಿರ್ತಕ್ಕಂಥ ಈ ಭೂಮಿಯೇ ಇಲ್ಲದೆ ಇರುವಂಥ ನಿರಾಕಾರವಾಗಿರ್ತಕ್ಕಂಥ ಬಯಲದ ನೆಲೆಯಲ್ಲಿ 8 ದಿಕ್ಕುಗಳನ್ನು ನಿರ್ಮಿಸಿ, ಆ ಲೆಕ್ಕ ನೋಡಿ. ವಸುಧೆ ಇಲ್ಲದ ಮುನ್ನ ದೆಸೆಯಂಟ ನಿರ್ಮಿಸಿದೆ, ಶಶಿ ರವಿಗಳೆಂಬುವರ ನಾಮವಿಲ್ಲ. ಆವಾಗ ಸೂರ್ಯ ಚಂದ್ರ ಎಲ್ಲಿತ್ತು ಬಯಲಿನಲ್ಲಿ? ಸೂರ್ಯ ಚಂದ್ರ ಅಂತನ್ನುವಂಥ ನೆಲೆನೇ ಇಲ್ಲ. ಶಶಿ ರವಿಗಳೆಂಬುವರ ನಾಮವಿಲ್ಲ. ಯಾಕೆಂತಂದ್ರೆ ಬಯಲಿಗೆ ಯಾವ ದಿಕ್ಕು, ಬಯಲಿಗೆ ಯಾರು ಬೆಳಕು, ಯಾರು ಬಿಂಬ, ಯಾರು ಪ್ರತಿಬಿಂಬ, ಇದ್ಯಾವುದು ಹೇಳಲಿಕ್ಕಿರದೇ ಇರತಕ್ಕಂಥ ಒಂದು ನೆಲೆ ಇದು. ವಸವಲ್ಲದಾನತದ ದೆಸೆಗೆಟ್ಟ ಲಿಂಗವನು ಹೆಸರಿಟ್ಟ ಗುರು ಬಸವ ಯೋಗಿನಾಥ. ವಸವಲ್ಲ ಅಂದ್ರೆ ನಮ್ಮ ತಿಳುವಳಿಕೆಗೆ ನಿಲುಕಲಾರದೆ ಇರತಕ್ಕಂಥ ಒಂದು ನೆಲೆ ಅದು. ನಮ್ಮ ನೋಡಿ, ಅದನ್ನೇ ಹೇಳ್ತಾರೆ ನಮ್ಮ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಅನ್ನುವ ವಿಚಾರ ಇದೆಯಲ್ಲ, ನಮ್ಮ ಮಾತಿಗೆ ಸಿಗದೆ ಇರುವಂಥದ್ದು, ನಮ್ಮ ಮನಸ್ಸಿಗೆ ಮೀರಿರ್ತಕ್ಕಂಥದ್ದು. ಇದೇ ಮಾತನ್ನ ವೇದಾಂತದ ಅನುಭಾವಿಗಳು ಹೇಳ್ತಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಎಲ್ಲಿ ಹಿಮ್ಮುಖವಾಯಿತು ಹೇಳಲಾರದೆ, ಮನಸ್ಸು ತಿಳ್ಕೊಳ್ಳಾರದೆ ಎಲ್ಲಿ ಬಯಲಾಯಿತು, ಅಲ್ಲಿಂದ ಮುಂದೆ ಇರತಕ್ಕಂಥದ್ದು. ಆ ನೆಲೆಯನ್ನ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಇಲ್ಲಿ ಪ್ರಭುದೇವರು ಹೇಳ್ತಾರೆ. ವಸವಲ್ಲದಾನತದ ದೆಸೆಗೆಟ್ಟ ಲಿಂಗವನು, ಯಾವುದೇ ಲೆಕ್ಕದಲ್ಲೇ ಇರದೇ ಇರತಕ್ಕಂಥದ್ದನ್ನ ಹೆಸರಿಟ್ಟು ಗುರುತಿಸಿದವನು ನೀನು. ಬಯಲ ರೂಪ ಆಗಿದ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೇ ಶರಣಾರ್ಥಿ ಅಂತ ಹೇಳಿ ಒಬ್ಬ ಅನುಭಾವಿಗಳು ಗುರುವನ್ನ ಹೇಳ್ತಾರೆ. ಇಲ್ಲಿ ಬಸವ ಗುರುವೇ ಶರಣಾರ್ಥಿ ಅಂದ್ರೆ ಸಹಜವಾಗಿ ಹೊಂದಿಕೆ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದವರು. ಈ ಭೂಮಿ ವ್ಯವಸ್ಥೆ ಏನು ಇಲ್ಲದೆ ಇರ್ತಕ್ಕಂಥ ನೆಲೆಯಲ್ಲಿ 8 ದಿಕ್ಕುಗಳನ್ನ ಅಂದ್ರೆ ಅದಕ್ಕೊಂದು ಆಕಾರವನ್ನು, ಚೌಕಟ್ಟನ್ನು ಕೊಟ್ಟು ಅದರಲ್ಲಿ ಲಿಂಗ ಪ್ರಜ್ಞೆಯನ್ನು ಮೂಡಿಸಿ ಆ ಲಿಂಗ ಪ್ರಜ್ಞೆ ಸಾಕಾರಗೊಂಡು ವ್ಯವಸ್ಥೆ ಆದದ್ದು. ವಾಸ್ತವವಾಗಿ ಒಂದು ಮಾತು ಹೇಳೋದಾದ್ರೆ, ನಾವು ಇಂಗ್ಲೀಷ್ನಲ್ಲಿ ನಮ್ಮ ವಿಚಾರದಲ್ಲಿ, ನಮ್ಮ ವಿಜ್ಞಾನದಲ್ಲಿ ನಾವು ಹೇಳ್ತೇವೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೇವೆ. ಏನು ಇಲ್ಲದೆ ಇರುವಂಥ ನೆಲೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಬಯಲಿನಲ್ಲಿ ಒಂದು ಸ್ಫೋಟ ಆಯಿತು. ಅದರ ಪರಿಣಾಮವಾಗಿ ಅಲ್ಲೆಲ್ಲ ಗ್ರಹಗತಿಗಳು, ವ್ಯವಸ್ಥೆಗಳು ಎಲ್ಲ ಸೃಷ್ಟಿಯಾದವು. ಆದ್ದರಿಂದ ಗ್ಯಾಲಕ್ಸಿ ಇತ್ಯಾದಿಗಳೆಲ್ಲ ರೂಪಿತವಾದವು. ಆಮೇಲೆ ಅದಕ್ಕೊಂದು ಆಕಾರ ಬಂತು. ಆಮೇಲೆ ಅವು ತಮ್ಮ ಸ್ಥಾನ ಮಾನ ವ್ಯವಸ್ಥೆಗಳನ್ನು ಉಳಿಸ್ಕೊಂಡ್ವು. ಇವನ್ನೆಲ್ಲ ನಾವು ವಿಜ್ಞಾನದಲ್ಲಿ ಹೇಳ್ತೇವಲ್ಲ, ಇದು ನಮ್ಮ ಭೌತಿಕವಾದ ನೆಲೆಯಲ್ಲಿ ಕಂಡುಕೊಂಡಂಥ ವಿಚಾರ. ಆದರೆ ಆನುಭಾವಿಕ ನೆಲೆಯಲ್ಲಿ ನೋಡ್ತಕ್ಕಂಥದ್ದಿದೆಯಲ್ಲ, ಆ ಬಯಲನ್ನು ರೂಪ ಮಾಡಬಲ್ಲ ಅಂತ ವ್ಯವಸ್ಥೆ ಇದೆಯಲ್ಲ, ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಇರುವ ಸೃಷ್ಟಿಯ ನೆಲೆಯನ್ನು, ಅದರ ಅಂತರಂಗವನ್ನು ಗುರುತಿಸ್ತಕ್ಕಂಥ ನೆಲೆ ಇದೆಯಲ್ಲ, ಈ ಯೋಗದ ನೆಲೆಯನ್ನ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ವಸುಧೆ ಇಲ್ಲದ ಮುನ್ನ ದೆಸೆಯಂಟ ನಿರ್ಮಿಸಿದೆ, ಶಶಿರವಿಗಳೆಂಬುವರ ನಾಮವಿಲ್ಲ, ವಸವಲ್ಲದಾನತದ ದೆಸೆಗೆಟ್ಟ ಲಿಂಗವನು ಹೆಸರಿಟ್ಟ ಗುರು ಬಸವ ಯೋಗಿನಾಥ. ಆ ಬಯಲ ರೂಪ ಆಗಿರ್ತಕ್ಕಂಥ ಲಿಂಗವನ್ನು ಸಾಕಾರಗೊಳಿಸಿ ಕರಸ್ಥಳದಲ್ಲಿ ಕೊಟ್ಟಂಥವನು ಬಸವಣ್ಣ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳದಲ್ಲಿ ಬಂದು ಚುಳುಕಾದಿರಯ್ಯ ಅಂತ ಅಪ್ಪ ಬಸವಣ್ಣ ಹೇಳ್ತಾರಲ್ಲ, ಆ ಆನುಭಾವಿಕ ನೆಲೆಯಲ್ಲಿ ಅಪ್ಪ ಬಸವಣ್ಣ ಎಷ್ಟು ಅದ್ಭುತ ಅನನ್ಯ ಅಂತನ್ನುವಂಥದ್ದನ್ನ ಇಲ್ಲಿ ನಮ್ಮ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿರುವಂಥ ನೆಲೆ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ. ವಸುದೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು, ಶಶಿಧರನು ಶಿವಮೂರ್ತಿ ವರದನಯ್ಯ, ಅಸಮಾಕ್ಷ ನವತಾರ ಮೂರುತಿಯ ತಾಳಿದ
ಬಸವಣ್ಣ ಬಸವಯ್ಯ ಯೋಗಿನಾಥ. ವಸುದೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನೆಲ್ಲಿ. ಬಸವಣ್ಣ ಅಂತ ಹೇಳಿದ್ರೆ ತತ್ವದ ನೆಲೆಯಲ್ಲಿ ಹೇಳ್ತಾ ಇರೋದು. ಮಾದಿರಾಜ ಮಾದಲಾಂಬಿಕೆಯ ಬಸವಣ್ಣ ಭೂಮಿ ಹುಟ್ಟೋದಕ್ಕೆ ಮೊದಲೇ ಹುಟ್ಟದ ಅಂತ ಅನ್ನೋಂಥ ಲೆಕ್ಕ ಅಲ್ಲ. ಬಸವ ತತ್ವದ ಅಂತರಂಗದ ಬೆಳಕು ಸಾಕಾರಗೊಳ್ಳುವ ಮುನ್ನ ಈ ಸೃಷ್ಟಿಯನ್ನೇ ತನ್ನೊಳಗಿಟ್ಟುಕೊಂಡಿರ್ತಕ್ಕಂಥ ಮಹಾ ಬೆಳಕೇನಿದೆಯಲ್ಲ, ಆ ಬೆಳಕಿನ ಸಾಕಾರ ಸ್ವರೂಪವೇ ಬಸವಣ್ಣ, ನಿರಾಕಾರ ಬೆಳಕಿನ ಸಾಕಾರ ಸ್ವರೂಪವೇ ಬಸವಣ್ಣ ಅಂತ ಹೇಳಿ ಸಂಪೂರ್ಣವಾಗಿ ಸಿದ್ದರಾಮ ಶಿವಯೋಗಿಗಳು ತಮ್ಮ ಆನುಭಾವಿಕ ನೆಲೆಯಲ್ಲಿ ಕಂಡು ಉಂಡ ಬೆಡಗನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅವರು. ವಸುದೆ ಇಲ್ಲದ ಮುನ್ನ ಬಸವಣ್ಣ ಹುಟ್ಟಿದನು. ಯಾವುದೇ ಒಂದು ಆಧಾರ, ಒಂದು ವ್ಯವಸ್ಥೆ ಇಲ್ಲದೆ ನಿರಾಧಾರದ ನೆಲೆಯಲ್ಲಿ ಬಯಲಲ್ಲಿ ನೋಡಿ, ಈ ಪ್ರಸಂಗವನ್ನೇ ಪ್ರಭುದೇವರು ಹೇಳ್ತಾರೆ. ಬಯಲಿನ ಲೆಕ್ಕಾಚಾರಕ್ಕೆ ಬಂದಾಗ ಬಯಲು ಬಯಲನ್ನೇ ಬಿತ್ತಿ, ಬಯಲು ಬಯಲನ್ನೇ ಬೆಳೆದು, ಬಯಲು ಬಯಲೊಳಗೆ ಬಯಲಾಯಿತಯ್ಯ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ, ಬಯಲಿನ ಲೆಕ್ಕದಲ್ಲಿ ಇನ್ನೂ ವಿಶೇಷವಾದಂಥ ರೀತಿಯಲ್ಲಿ ಬಯಲಿನ ಬಗ್ಗೆ ಚಿಂತನೆ ಮಾಡುವಂಥದ್ದು ನಮ್ಮ ಮೈಲಾರ ಬಸವಲಿಂಗ ಶರಣರು ಒಂದು ಕಡೆ ಹೇಳ್ತಾರೆ. ಬಯಲೊಳಗೆ ಬಯಲೊಗೆದು ಬಯಲೊಳಗೆ ಸಂಚರಿಸಿ ಬಯಲೊಳಗೆ ಬಯಲು ಬಯಲಾಗುವುದ ಕಂಡು ಭಯಗೊಂಡೆ ಗುರುವೆ ಕೃಪೆಯಾಗುವಂತ. ನೋಡಿ, ಬಯಲಿನ ನೆಲೆಯಲ್ಲಿ ಲೆಕ್ಕ ಹಾಕೋದು ಹೇಗೆ? ಈಗ ನೋಡಿ, ಅದನ್ನೇ ಉಪನಿಷತ್ನಲ್ಲೂ ಹೇಳಿದ್ರು. ಪೂರ್ಣ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣ ಉತ್ಪತ್ತಿ ಆಯಿತು, ಮತ್ತೆ ಅದರಲ್ಲೇ ಲೈವ್ ಆಯಿತು, ಅಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ. ಅದಕ್ಕೊಂದು ಲೌಕಿಕವಾದ ಉದಾಹರಣೆ ಅಂದರೆ, ಈಗ 0 ಇದೆ, 0ಯನ್ನು 0ಯಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ? 0. 0ಯಿಂದ 0ಯನ್ನು ಕಳೆದ್ರೆ 0. 0ಗೆ 0ಯನ್ನು ಸೇರಿಸಿದ್ರೆ 0. ಈ ಕೂಡುವಿಕೆ, ಕಳೆಯುವಿಕೆ, ಗುಣಿಸುವಿಕೆ, ಭಾಗಿಸುವಿಕೆ ಇವೆಲ್ಲಕ್ಕೂ ಮೀರಿರ್ತಕ್ಕಂಥ ನಿರ್ಲಿಪ್ತ ನಿಜಾನುಭವ ಸ್ಥಿತಿ ಇದೆಯಲ್ಲ, ಅದನ್ನು ಶೂನ್ಯ ಅಂತ ಕರೆದ್ರು. ಆ ನೆಲೆಯಲ್ಲಿ ಬಸವಣ್ಣನ ಅಂತರಂಗವನ್ನು ಸಂಪೂರ್ಣವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಸಿದ್ದರಾಮ ಶಿವಯೋಗಿಗಳು ಒಂದು ಅದ್ಭುತವಾದ ನೆಲೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ವಸವಲ್ಲದಾನತದ ಮೂರುತಿಯನ್ನು ತಾಳಿದ ಬಸವಣ್ಣ ಬಸವಯ್ಯ ಯೋಗಿನಾಥ. ಒಂದು ಆಕಾರಕ್ಕೆ ಬರಬೇಕಾದ್ರೆ ಅದಕ್ಕೆ ಒಂದು ಕಾಲ ನಿಯಮ ಇದೆ. ಭೂತ, ವರ್ತಮಾನ, ಭವಿಷ್ಯ, ಮೇಲೆ, ಮಧ್ಯ, ಕೆಳಗೆ, ಅತ್ತ, ಈ ರೀತಿ ನಾವೆಲ್ಲವನ್ನು ಮೂರು ರೀತಿಯಿಂದ ನೋಡ್ತಾ ಹೋಗ್ತದೆ. ಈ ಪ್ರಕೃತಿಯಲ್ಲಿ ಈ ಮೂರುಗಳು ಹುಟ್ಟದವಲ್ಲ, ಇವೆಲ್ಲ ಎಲ್ಲಿ ಬಂದವು ಇವು? ಇದರ ಬಗ್ಗೆ ಸ್ಥೂಲವಾಗಿ ಹೇಳೋಣ. ಇಲ್ಲಿ ಹೇಳಿದ್ದಿಷ್ಟೇ. ಪ್ರಭುದೇವರ ನೆಲೆಯಲ್ಲಿ ನಾವು ಹೇಳೋದು ಬೇಡ. ಸಿದ್ದರಾಮ ಶಿವಯೋಗಿಗಳ ನೆಲೆಯಲ್ಲಿ ಹೇಳೋದಾದ್ರೆ, ತ್ರೈಭುವನ, 3 ಭುವನಗಳು. ಇಲ್ಲಿ ಭುವನ ಅಂತ ಹೇಳಿದ್ರೆ ಈ ಭೂಮಿಯ ಆದಿ ಮಧ್ಯ ಅಂತ ನಾವು ಹೇಳ್ತೇವೆ. ವಾಸ್ತವವಾಗಿ ನಾವು ಮೇಲ್ಮುಖವನ್ನ ದಕ್ಷಿಣ, ಉತ್ತರ ಅಂತ ಹೇಳಿ, ಇದು ಮಧ್ಯ ಅಂತ ಹೇಳಿ ನಾವು ಭೂಮಿಯನ್ನು ಗುರುತಿಸ್ತೇವಲ್ಲ. ಆ ನೆಲೆಯಲ್ಲಿ ತ್ರೈಭುವನ, ತ್ರೈಲೋಕ, ಸ್ವರ್ಗ, ಮರ್ತ್ಯ, ಪಾತಾಳ. ಸ್ವರ್ಗ, ಮರ್ತ್ಯ, ಪಾತಾಳ, ತ್ರೈ ಜಗವು. ಅದರಲ್ಲಿ ಜಗತ್ತಿನಲ್ಲೂ 3 ಇದೆ. ಸುರಲೋಕ, ದೈತ್ಯಲೋಕ, ಮನುಜಲೋಕ, ಅದು 3 ಇದೆ. ತ್ರೈತತ್ವ, 3 ತತ್ವಗಳಿವೆ. ಸ್ಥೂಲ, ಸೂಕ್ಷ್ಮ, ಕಾರಣ. ಈ ಲೆಕ್ಕದಲ್ಲೂ ಅದನ್ನು ನಾವು 3 ಗುರುತಿಸ್ತೇವೆ. ತ್ರೈರೂಪ, ದೃಶ್ಯ, ಅದೃಶ್ಯ ಮತ್ತು ಮಧ್ಯದ ನೆಲೆ. ತ್ರೈರೂಪ. ತ್ರೈಭಾವ, ನಮ್ಮ ಭಾವನೆಗಳು 3 ಇದೆ.
ಪೂರ್ಣವಾಗಿ ತಿಳಿಯದ್ದು, ಪೂರ್ಣವಾಗಿ ತಿಳಿದದ್ದು ಮತ್ತು ದ್ವಂದ್ವದಲ್ಲಿ ಇರತಕ್ಕಂಥದ್ದು, ಅದು 3 ಭಾಗ. ತ್ರೈಶಕ್ತಿ ನೋಡಿ, ಇವೆಲ್ಲ ನಮ್ದೇನಿದೆ ಇದೆಲ್ಲಕ್ಕೂ 3 ಭಾಗ ಇದೆ. ನಮ್ಮಲ್ಲಿರ್ತಕ್ಕಂಥ ಶಕ್ತಿ, ಯುಕ್ತಿ, ಚಿಂತನೆ ಪ್ರತಿಯೊಂದು ಸಹ 3 ಭಾಗದಲ್ಲಿದೆ. ತ್ರೈಗೃಹ, ತ್ರೈಲಿಂಗ ಇವೆಲ್ಲವೂ 3 ನೆಲೆಯಲ್ಲಿ ನಾವು ಹೇಳ್ತೇವೆ. ಹೌದು ನಾವು ಲಿಂಗ ಪೂಜೆ ಮಾಡಬೇಕಾದ್ರೆ ಇಷ್ಟ ಪ್ರಾಣ ಭಾವಲಿಂಗಗಳ ನೆಲೆಯನ್ನು ಹೇಳ್ತೇವೆ. ಆಮೇಲೆ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಅನ್ನುವಂಥ ನೆಲೆಯಲ್ಲಿ ಹೇಳ್ತೇವೆ. ಇವೆಲ್ಲ 3 ಭಾಗ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ನಾವು ಪ್ರಕೃತಿಯಲ್ಲಿರುವ ಎಲ್ಲವನ್ನೂ ಗಮನಿಸಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಕಂಡುಕೊಂಡಂತಹ ಸತ್ಯ. ಆದರೆ ಇವುಗಳನ್ನೆಲ್ಲ ಸಂಪೂರ್ಣವಾಗಿ ಆನುಭಾವಿಕ ನೆಲೆಯಲ್ಲಿ ಅರ್ಥ ಮಾಡಿಸುವಂಥ ನೆಲೆಯಲ್ಲಿ ಬಂದವರು ಬಸವಣ್ಣನವರು. ಅವರು ತ್ರೈಮೂರ್ತಿ ಬಸವನ ಈ ಯೋಗಿನಾಥ ಅಂತ ಹೇಳ್ತಾರೆ. ಅವರು ಗುರುರೂಪಾಗಿ, ಮಾರ್ಗದರ್ಶಿಯಾಗಿ, ಆಧಾರ ರೂಪದಲ್ಲಿ ಬಂದು ತ್ರೈಮೂರ್ತಿಯಾಗಿ ಬಸವಣ್ಣ ನಮ್ಮನ್ನ ಈ ತತ್ವದ ನೆಲೆಯಲ್ಲಿ ಬೆಳವಣಿಗೆ ತಂದುಕೊಟ್ರು, ನಮ್ಮನ್ನ ಬೆಳೆಸಿದ್ರು ಅಂತ ಅನ್ನೋಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥ ನೆಲೆ ಬರ್ತದೆ. ಯಾಕೆಂತಂದ್ರೆ ಇವೆಲ್ಲ ಶಬ್ದಾಡಂಬರದಲ್ಲಿ ಕಳೆದು ಹೋಗ್ತಕ್ಕಂಥ ವಿಚಾರಗಳಲ್ಲ ಇವು. ಶಬ್ದವನ್ನ ಮೀರಿದಂತಹ ಆನುಭಾವಿಕ ನೆಲೆಯಲ್ಲಿ ಗುರುತಿಸಬೇಕಾದಂಥ ವಿಚಾರ ಇದೆ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಒಂದು ಮಗು ತಾಯ ಗರ್ಭದಲ್ಲಿ 8ನೆಯ ತಿಂಗಳಿನಲ್ಲಿ ಅದರಲ್ಲಿ ಜೀವ ಸಂಚಾರ ಪ್ರಾರಂಭ ಆದಾಗ ಆ ಮಗು ಏನು ಯೋಚನೆ ಮಾಡುತ್ತೆ, ಆ ಮಗುವಿನ ಮೆದುಳಿನ ಗತಿ ಏನು, ಅದರ ಸ್ಥಿತಿ ಏನು, ಆ ನಿರಾಕಾರದ ನೆಲೆಯಲ್ಲಿ ತಾಯ ಗರ್ಭದಲ್ಲಿ ಎಲ್ಲವನ್ನೂ ಅದು ಯಾವ ರೀತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ ಇತ್ಯಾದಿಗಳ ಬಗ್ಗೆ ಭಾಷಣ ಮಾಡ್ಬೋದು ನಾವು. ಆದರೆ ಅವುಗಳನ್ನು ಶಬ್ದದ ರೂಪದಲ್ಲಿ ಹಿಡಿದಿಡೋದು ಬಹಳ ಕಷ್ಟ. ಆ ನೆಲೆಯಲ್ಲಿ ಇಡೀ ಸೃಷ್ಟಿಯ ಮೂಲದಲ್ಲಿ ಅಲ್ಲಿ ಬರ್ತಕ್ಕಂಥ ಒಂದು ಮೂಲ ಸಹಜವಾಗಿರ್ತಕ್ಕಂಥ ಚೇತನ ಶಕ್ತಿ ಇದೆಯಲ್ಲ, ಅದನ್ನು ಚಿದಂಶ ಅಂತ ನಮ್ಮ ಹಿಂದಿನವ್ರು ಹೇಳಿದ್ರು. ಅದು ಪ್ರತಿಯೊಂದಕ್ಕೂ ಮೂಲ ಆಗ್ತದದು. ಆ ಮೂಲ ತತ್ವವನ್ನು ಹಿಡಿದು ಆ ತಾತ್ವಿಕವಾದಂಥ ನೆಲೆಯಲ್ಲಿ ಅದನ್ನು ಸಾಕಾರಗೊಳಿಸಿ ಲೋಕಹಿತಕ್ಕಾಗಿ ಆ ಜ್ಞಾನದ ಬೆಳಕಿನ ಒಂದು ಭಂಡಾರವನ್ನು ತೆಗೆಯುವಂಥ ಮೂಲ ಶಕ್ತಿ ಇದೆಯಲ್ಲ, ಅದನ್ನು ಚಿತ್ ಶಕ್ತಿ ಅಂತ ಕರೀತಾರೆ. ಆ ಚಿತ್ ಶಕ್ತಿಗೆ ಮೂಲವಾಗಿರ್ತಕ್ಕಂಥದ್ದು ಅದು ವಾಂಗ್ ಮನಸ್ಸುಗಳಿಗೆ ಅತೀತವಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಏನೆನ್ನಲಿಲ್ಲದ ಮಹಾಘನಲಿಂಗ ಅಂತ ಶರಣರು ಹೇಳ್ತಾರೆ. ಹೇಳಲಿಕ್ಕಾಗೋಲ್ಲ, ಹೇಳದೆ ಇರ್ಲಿಕ್ಕಾಗೋಲ್ಲ. ಶಬ್ದಾಡಂಬರದಲ್ಲಿ ನಿಲ್ಕೋದಿಲ್ಲ. ಎಷ್ಟು ಮಾತಾಡಿದ್ರೂ ಆ ಶಬ್ದದಿಂದ ಅತ್ತತ್ತ ಇರತಕ್ಕಂಥದ್ದು. ಅಂಥ ನೆಲೆಯಲ್ಲಿ ಏನೆನ್ನಲಿಲ್ಲದ ಮಹಾಘನಲಿಂಗದ ಸ್ವರೂಪವಾಗಿ ಆ 3 ಅಂತರಂಗದ ನೆಲೆಯಲ್ಲಿ ಸಹಜವಾಗಿ ಮೂಡಿ ಬಂತು ಅಂತನ್ನುವಂಥ ನೆಲೆ ಇದೆಯಲ್ಲ, ಈ 3 ಹಂತವನ್ನು ಮೀರಿ ಅದನ್ನ ಸಾಕಾರಗೊಳಿಸುವಂಥ ನೆಲೆಯನ್ನು ನಾವೇನಂತ ಕರೀಬೇಕು? ಬಸವಣ್ಣ ಅಂತ ಕರೆದ್ರೆ ಸಾಕು ಅಂತಾರೆ. ಇಲ್ಲಿ ಬಸವಣ್ಣ ಅಂತ ಕರೆದ್ರೆ ಮುಗೀತು, ಬೇರೆ ಇನ್ನೇನು ಹೇಳೋದಿದೆ. ಅದನ್ನೇ ಇಲ್ಲಿ ಹೇಳಿದ್ರು ನೋಡಿ ಎಷ್ಟು ಸ್ವಾರಸ್ಯವಾಗಿ. ತ್ರೈಭುವನ, ತ್ರೈಲೋಕ, ತ್ರೈಜಗವು, ತ್ರೈತತ್ವ, ತ್ರೈರೂಪು, ತ್ರೈಭಾವ, ತ್ರೈಶಕ್ತಿಯ ತ್ರೈಗೃಹವ ತ್ರೈಲಿಂಗ ಮಾಡಿ ನಿಂದನು ಎನ್ನ ತ್ರೈಮೂರ್ತಿ ಬಸವನೈ ಯೋಗಿನಾಥ. ಈ ದ್ವಂದ್ವಗಳ ನೆಲೆ, ಸೃಷ್ಟಿಯ ಪ್ರಾರಂಭದಲ್ಲಿರ್ತಕ್ಕಂಥ ಒಂದು ನೆಲೆಯನ್ನೆಲ್ಲ ಮೂಲ ನೋಡಿ ಅದರ ಅಂತರಂಗದ ನೆಲೆಯಲ್ಲಿ ಸಹಜವಾಗಿ ತಾನು ನಿರ್ಲಿಪ್ತ ನಿಜಾನುಭವಿಯಾಗಿ ನಿಂತಹ ಬಸವಣ್ಣನ ಮೂಲ ನಿಜ ಸ್ವರೂಪವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಇಲ್ಲಿ ನಮ್ಮ ಸಿದ್ದರಾಮ ಶಿವಯೋಗಿಗಳು ಮಾಡ್ತಾ ಇದ್ದಾರೆ. ಏನು ವಿಶೇಷ ನೋಡಿ, ವಾಸ್ತವವಾಗಿ ಹೇಳ್ತೇನೆ, ಇದು ಆ ಬರವಣಿಗೆ ಅವರೇನು ಬರೆದಿದ್ದಾರಲ್ಲ ಈ ತ್ರಿಪದಿಗಳು, ಈ ತ್ರಿಪದಿಗಳ ಅಂತರಂಗವನ್ನು ಭೇದಲಿಕ್ಕೆ ಹೋದರೆ ಒಂದೊಂದು ಶಬ್ದ
ಅದು ನಿಶ್ಶಬ್ದವಾಗಿ ಅದನ್ನು ಅನುಸರಿಸ್ತಾ ಹೋಗಬೇಕು. ಸಂಪೂರ್ಣವಾಗಿ ನಾವು ವೇದಾಂತದಲ್ಲಿ ಗಹನವಾಗಿರ್ತಕ್ಕಂಥ ಯಾವ ತತ್ವಗಳಿವೆ, ಏನಿದೆ, ಅದು ಇದೆ ಅಂತ ಎಲ್ಲ ನಾವು ಹೇಳ್ತೀವಲ್ಲ, ಇವೆಲ್ಲವನ್ನೂ ಮೀರಿದಂತಹ ನಿಶ್ಶಬ್ದದ ಸ್ಥಿತಿ ಇದೆಯಲ್ಲ, ನಮ್ಮ ಈ ಹೊರಗಿನ ರೂಪದ ನೆಲೆಗಳಿಂದ, ನೆಲೆ ಕಲೆಗಳಿಂದ, ನಮ್ಮ ತರಂಗಗಳಿಂದ ದೂರವಾಗಿ ಆ ಮಹಾ ಘನದ ಮಹಾ ಆನಂದದ ಆ ನೆಲೆಯಲ್ಲಿ ನಾನು ನೀನೆಂಬ ಉಭಯ ಭೇದ ಒಳಿದು ನಿಲ್ಲುವಂಥ ನೆಲೆ ಇದೆಯಲ್ಲ, ಇದನ್ನೆಲ್ಲ ಶರಣರು ಹೇಳ್ಕೊಂಡು ಬಂದಿದ್ದಾರೆ. ಇದೆಲ್ಲದರ ಅನುಭವ ನನಗೇನಾಯಿತು ಅಂತ ಅನ್ನೋದನ್ನ ಹೇಳಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಸಿದ್ದರಾಮ ಶಿವಯೋಗಿಗಳು. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಆದಿ ಆಧಾರದಲ್ಲಿ ಆದಿ ಪಂಚಮ ಸೀಮೆ ಗ್ರಾಮವೆಂಟನ್ನು ನೋಡಿ ಹತ್ತ ನೋಡಿ ಸೀಮೆ ಸಾಯುಜ್ಯದಲ್ಲಿ ಸಂಗಮವು ಆದೊಡೆ ನಾ ಬಸವಪುತ್ರನೈ ಯೋಗಿನಾಥ. ಆದಿ ಆಧಾರ ಸಾಮಾನ್ಯವಾದ ಇರುವಂಥದ್ದಲ್ಲ ನೋಡಿ. ಬಸವಣ್ಣ ಅಂತ ಅನ್ನುವಂಥದ್ದನ್ನ ಒಂದು ವ್ಯಕ್ತಿಯಾಗಿ ಒಂದು ಚಾರಿತ್ರಿಕ ನೆಲೆಯಲ್ಲಿ ನೋಡ್ತಕ್ಕಂಥ ವಿಧಾನ ಬೇರೆ, ಆದರೆ ಆ ಚರಿತ್ರೆಯನ್ನು, ಆ ವಿಧಿಯನ್ನ ಮೀರಿದಂತಹ ನೆಲೆ ಇದೆಯಲ್ಲ, ಅದನ್ನ ನಾವಿಲ್ಲಿ ಗಮನಿಸಬೇಕು ಅಂತ ಅನ್ನುವಂಥದ್ದು ಅವ್ರು ಹೇಳುವಂಥ ಮಾತು. ಆದಿ ಆಧಾರದಲ್ಲಿರ್ತಕ್ಕಂಥ ಒಂದು ಆದಿ ಏನುಂಟಲ್ಲ, ಆದಿ ಪಂಚಮ ಸೀಮೆ, ಆದಿ ಆಧಾರ, ಅನಾದಿಯನ್ನ ಆಧಾರವಾಗಿ ಇಟ್ಟುಕೊಂಡು ಅನಾದಿಯಿಂದ ಆದಿಯಿಂದ ಮುಂದಿನ ವ್ಯವಸ್ಥೆಗಳು. ಪಂಚಮ ಸೀಮೆ ಅಂತಂದ್ರೆ ಪಂಚಭೂತಗಳು ಅಂತ ಇಟ್ಕೊಳ್ಳಿ, ಅಥವಾ ಪಂಚತತ್ವಗಳು ಅಂತ ಇಟ್ಕೊಳ್ಳಿ, ಅಥವಾ ವ್ಯವಸ್ಥೆಗಳಿದೆಯಲ್ಲ, ಈ ಪಂಚ ಇಂದ್ರಿಯಗಳ ಮೂಲ ಸ್ವರೂಪವಾಗಿರ್ತಕ್ಕಂಥ ನೆಲೆ ಇದೆಯಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ಯಾವುದೋ ಆಕಾರ ಇಲ್ಲದ್ದು. ಶಬ್ದಕ್ಕೆ ಆಕಾರ ಇಲ್ಲ, ಸ್ಪರ್ಶಕ್ಕೆ ಆಕಾರವಿಲ್ಲ, ರೂಪಕ್ಕೆ ಆಕಾರವಿಲ್ಲ, ರಸಕ್ಕೆ ಆಕಾರವಿಲ್ಲ, ಗಂಧಕ್ಕೆ ಆಕಾರವಿಲ್ಲ. ಇವೆಲ್ಲ ನಿರಾಕಾರದಲ್ಲಿರ್ತಕ್ಕಂಥ ಪಂಚಸೀಮೆಗಳು. ಇವುಗಳನ್ನು ಆಧಾರವಾಗಿ ಇಟ್ಟುಕೊಳ್ಳಿಕ್ಕೆ ಮುಂದೆ ಏನಾಯಿತು, ಇವುಗಳನ್ನು ಸಾಕಾರಗೊಳಿಸುವ ಕ್ರಿಯೆ ಮುಂದೆ ನಡೀತು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಅದರಲ್ಲಿ ಸಂಪೂರ್ಣವಾಗಿ ಸ್ಥಾವರವಾಗಿ ನಿಂತದ್ದು ಭೂಮಿಯಾದರೆ, ಸ್ಥಾವರದ ನೆಲೆಯಲ್ಲಿ ಚಲನಶೀಲವಾದದ್ದು ನೀರಾದರೆ, ಸಾಕಾರವಾಗಿ ಕಂಡರೂ ಸಹ ಕೈಗೆ ಅಂಟದೇ ಇರತಕ್ಕಂಥದ್ದು ಶಾಖವಾದರೆ, ಸೀಮಾತೀತವಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ಆದರೆ ನಮಗೆ ಸ್ಪರ್ಶಕ್ಕೆ ಗುರುತಾಗ್ತಕ್ಕಂಥದ್ದು ಗಾಳಿ ಆದರೆ, ಇವೆಲ್ಲಕ್ಕೂ ಆಧಾರವಾಗಿ ಯಾವುದಕ್ಕೂ ಅಂಟದೇ ಇರತಕ್ಕಂಥದ್ದು ಆಕಾಶವಾಯಿತು. ಆದಿ ಆಧಾರದಲ್ಲಿ ಪಂಚಸೀಮೆಗಳಿದೆಯಲ್ಲ, ಈ ಸೃಷ್ಟಿಯ ಎಲ್ಲವೂ ಇದಿಲ್ಲದೆ ಇದ್ರೆ ಆಗೋದೇ ಅಲ್ಲ. ಆದಿ ಆಧಾರದಲ್ಲಿ ಆದಿ ಪಂಚಮ ಸೀಮೆ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇವಿಲ್ಲದೆ ಇದ್ರೆ ಆದಿ ಅನಾದಿ ಆಧಾರ ಯಾವುದನ್ನು ನಾವು ಗುರುತಿಸ್ಲಿಕ್ಕಾಗೋದಿಲ್ಲ. ಈ ಪಂಚಸೀಮೆಗಳಿದೆಯಲ್ಲ, ಇದನ್ನ ಪಂಚಭೂತಗಳು ಅಂತ ಕರೆದ್ರು ನಮ್ಮ ಹಿರಿಯರು. ಯಾಕೆ ಅಂತಂದ್ರೆ ಪ್ರಳಯದ ನೆಲೆಯ ದಾಟುವವರೆಗೆ ಇವು ಸಾಕಾರ ರೂಪದಲ್ಲಿ ನಮಗೆ ಗೊತ್ತಿರುತ್ತದೆ. ಮತ್ತು ಎಲ್ಲ ವ್ಯವಸ್ಥೆಗಳ ಅವುಗಳ ಸಮ್ಮಿಳಿತದಿಂದ ಈ ಸೃಷ್ಟಿಯ ಅನಂತತೆಯ ರೂಪಗಳು ಎಲ್ಲವೂ ಸೃಷ್ಟಿಯಾಗ್ತವೆ. ಪಂಚಭೂತಗಳನ್ನು ಬಿಟ್ಟು ಯಾವ ಸೃಷ್ಟಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇದಿಲ್ಲದೆ ಇರತಕ್ಕಂಥದ್ದು, ಇವುಗಳಿಂದ ಹೊರತಾಗಿರುವಂಥ ಸೃಷ್ಟಿ ಅಂತ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆದಿಯಿಂದ ಅನಾದಿಯಲ್ಲಿರ್ತಕ್ಕಂಥ ತತ್ವ, ಆದಿಯಿಂದ ಆಧಾರವಾಗಿ ಪಂಚಸೀಮೆಗಳು ವಿಶೇಷವಾದ ರೀತಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಜಗತ್ತಿಗೆ ಕೊಟ್ಟವು. ಆದರೆ ಅದರಿಂದ ನಾವೇನು ಮಾಡಿದ್ವಿ, ನಮ್ಮ ನೆಲೆ ಬೆಲೆ ಕಲೆಗಳನ್ನು 8 ಮುಖವಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ವಿ. ಆ 8ರ ತತ್ವವನ್ನು ಸಂಪೂರ್ಣವಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಅದರಿಂದ ನಾವು ಸಂಪೂರ್ಣವಾಗಿ ಅದರಲ್ಲಿ ಸಹಯೋಗವನ್ನು ಮಾಡ್ತಕ್ಕಂಥ ಸಾಯುಜ್ಯ, ಅಂದರೆ ಅದರ ಜೊತೆಯಲ್ಲಿ ಸೇರ್ತಕ್ಕಂಥದ್ದು ನೋಡಿ. ಸಾರೂಪ್ಯ ಅಂದರೆ ರೂಪ ಆ ರೀತಿ ಕಾಣುವಂಥದ್ದು,
ಸಾಲೋಕ್ಯ ಅದರಂತೆ ನೋಡ್ತಕ್ಕಂಥದ್ದು, ಸಾಯುಜ್ಯ ಅಂದರೆ ಅದರಂತೆ ಆಗ್ತಕ್ಕಂಥದ್ದು. ಈ ಸಾಯುಜ್ಯದ ನೆಲೆಯಲ್ಲಿ ಆದರೆ ನಾನು ಬಸವ ಪುತ್ರನಾಗಿ ಈ ನೆಲೆಯಲ್ಲಿ ಹೋಗುವಂಥ ಒಂದು ಆಕಾರದ ಮೂರ್ತಿಯಾಗಿ ನಿನಗೆ ಸಿಗ್ತೇನೆ ಅಂತ ಅವ್ರು ಹೇಳ್ತಾರೆ. ಇದು ನಾನು ಸಾಧನೆ ಮಾಡಿದ್ರೆ ನಾನು ಬಸವಣ್ಣನ ಶಿಷ್ಯನಾಗಿ, ಬಸವಣ್ಣನ ಮಗನಾಗಿ ನಾನು ಈ ನೆಲೆಯಲ್ಲಿ ಬಂದಿದ್ದೇನೆ. ಇವು ಅವರ ಅನುಭವದ ಮಿಡಿತಗಳಿವೆಯಲ್ಲ, ಇದು ವ್ಯಾಖ್ಯಾನದ ಆಡಂಬರಕ್ಕೆ ನಿಲ್ಲುತ್ತಕ್ಕಂಥದ್ದಲ್ಲವೇ ಅಲ್ಲ. ಅದರಲ್ಲೂ ಈ ಮೊದಲ ಪದ್ಯಗಳು ನಾವೇನು ಹೇಳಿದ್ವಲ್ಲ, ಈ ತ್ರಿಪದಿಗಳು, ಇವು ಶಬ್ದವನ್ನ ಮೀರಿದಂತಹ ನಿಶಬ್ದ ಸ್ಥಿತಿಯಲ್ಲಿ ಅನುಸಂಧಾನ ಮಾಡಬೇಕಾದಂಥ ಒಂದು ಆತ್ಯಂತಿಕ ನೆಲೆ ಅದು. ಆ ನೆಲೆಯನ್ನ ಮುಂದೆ ಇಟ್ಟುಕೊಂಡು ಸಿದ್ದರಾಮ ಶಿವಯೋಗಿಗಳಲ್ಲಿ ಹೇಳ್ತಾ ಇದ್ದಾರೆ, ಬಸವಣ್ಣ ಅಂದ್ರೆ ಏನು? ಈ ಸೃಷ್ಟಿಯ ಮೂಲ ನೆಲೆಯನ್ನು ದಾಟಿ ಅದಕ್ಕೂ ಮಿಗಿಲಾಗಿರ್ತಕ್ಕಂಥ ನಿರಾಲಂಬ ಸ್ವರೂಪದ ಆ ಒಂದು ಪರಮ ಚೈತನ್ಯ ತತ್ವ ಮಾತಿಗೆ ಸಿಗದೇ ಇರತಕ್ಕಂಥ ಒಂದು ಜ್ಯೋತಿರ್ಲಿಂಗ ಸ್ವರೂಪದಾಗಿರ್ತಕ್ಕಂಥ ನೆಲೆಯನ್ನು ಗಮನಿಸಿ, ಆ ನೆಲೆಯಿಂದ ಸೃಷ್ಟಿಯ ಮೂಲ ಏನು ಸೃಷ್ಟಿಯಾಯ್ತಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ಏನು ಸೃಷ್ಟಿಯಾದ್ರಲ್ಲ, ಇವರೆಲ್ಲರ ಮೂಲ ಚೈತನ್ಯದ ಮೂಲಾಧಾರ ಸ್ವರೂಪ ಯಾರು ಅಂದರೆ ಅದನ್ನು ಬಸವಾಕ್ಷರತ್ರಯಗಳಿಂದ ಬಸವ ಅಂತ ನಾವು ಕರೆಯೋಣ ಅಂತ ಹೇಳ್ಬಿಟ್ರು. ನೋಡಿ, ನಿಶಬ್ದ ನಿರಾಕಾರ ನಿಸ್ಪೃಹವಾಗಿರ್ತಕ್ಕಂಥ ನೆಲೆಯನ್ನು ಬಸವಾಕ್ಷರತ್ರಯಗಳಲ್ಲಿ ನಮ್ಮ ಶರಣರು ಹೇಳ್ತಾರೆ. ನೋಡಿ, ನಾದ ಬಿಂದು ಕಲೆಗಳು ಜಗತ್ತಿನ ಸೃಷ್ಟಿಗೆ ಕಾರಣ. ನಾದ ವೈಬ್ರೇಷನ್, ಆ ವೈಬ್ರೇಷನ್ ಒಂದು ಕಡೆ ಕಾನ್ಸಂಟ್ರೇಟ್ ಆಯಿತು ಅಂತಂದರೆ ಅದರಿಂದ ಒಂದು ರೂಪವನ್ನು ನಾವು ಚಿತ್ರದಲ್ಲಿ ನೋಡ್ಬೋದು. ಆ ಲೆಕ್ಕದಲ್ಲಿ ನೀವು ಲೇಸರ್ ಚಿತ್ರಗಳನ್ನು ನೀವು ಆಕಾಶದಲ್ಲಿ ನೋಡಿದ್ದೀರಿ. ಕಿರಣಗಳನ್ನು ಉಪಯೋಗಿಸಿ ಚಿತ್ರದ ಆಕಾರಗಳನ್ನು ಚಿತ್ರಿಸುವಂತಹ ಕಲೆಯನ್ನು ವಿಜ್ಞಾನದ ನೆಲೆಯಲ್ಲಿ ನೋಡ್ತಾ ಇದ್ದೀರಿ ನೀವು. ಆ ಲೇಸರ್ ಕಿರಣ ಇದೆಯಲ್ಲ, ಇದು ನಾದದ ನೆಲೆ. ಆದರೆ ಅದು ಒಂದು ಕಡೆ ಸಂಗ್ರಹವಾಗಿ ಒಂದು ಆಕಾರಗೊಳ್ಳೋದಿದೆಯಲ್ಲ, ಅದು ಬಿಂದು. ಅದು ಆ ಒಂದು ನಿರಾಕಾರ ಸ್ವರೂಪದಿಂದ ಸಾಕಾರಗೊಂಡು ಕಾಣುವುದಷ್ಟೇ ಅಲ್ಲ, ಅದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಿ ಅದರ ಅನುಭವಕ್ಕೆ ನಿಲುಕುವಂಥ ನೆಲೆ ಬರೋದಿದೆಯಲ್ಲ, ಇದು ಕಲೆ, ನಾದ ಬಿಂದು ಕಲೆ. ಇವು ಮೂರನ್ನ ಇನ್ನೂ ಹಿಂದಕ್ಕೋಯ್ತು ಅಂತಂದ್ರೆ ನಮ್ಮ ಶರಣರು ಹೇಳಿದ್ರು, ಇದು ಸತ್ತಿನಿಂದ ಬಂದಂಥದ್ದು. ಸತ್ ಅಂದರೆ ಸಾಕಾರ ಸ್ವರೂಪವಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ಸೂಕ್ಷ್ಮ ಶರೀರ ಒಂದಿದೆ, ಸೂಕ್ಷ್ಮ ವಿಚಾರ ಒಂದಿದೆ, ಅದು ಚಿತ್ ಅಂತ ಕರಿತೇವೆ. ನಾದ ಬಿಂದು ಕಲೆಗಳು ಸಾಕಾರ ಸ್ವರೂಪವಾಗಿ ಸತ್ತಾದರೆ ಚಿನ್ನಾದ ಚಿದ್ಬಿಂದು ಚಿತ್ ಕಳೆಗಳಿದೆಯಲ್ಲ, ಅದು ಚಿತ್ ಸ್ವರೂಪವಾಗಿರ್ತಕ್ಕಂಥದ್ದು. ಆ ಚಿತ್ ಸ್ವರೂಪವಾಗಿರ್ತಕ್ಕಂಥ ನೆಲೆಯನ್ನ ನಾದದ ಅಂತರಂಗ, ಬಿಂದುವಿನ ಅಂತರಂಗ, ಕಲೆಯ ಮೂಲ ಸ್ವರೂಪ ಅಂತ ಅನ್ನೋಂಥ ರೀತಿಯಿಂದ ನಾದ ಬಿಂದು ಕಲೆಗಳನ್ನು ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಅಂತ ಹೇಳಿದ್ರು. ಇದು ಆಕಾರ ನಿರಾಕಾರಗಳ ಮಧ್ಯೆ ಇರ್ತಕ್ಕಂಥ ಹೊಯ್ದಾಟದ ನೆಲೆಯಲ್ಲಿ ಕಾಣತಕ್ಕಂಥದ್ದು, ಅದು ಚಿತ್ ಸ್ವರೂಪ. ಆದರೆ ಅದನ್ನು ಮೀರಿರ್ತಕ್ಕಂಥ ನೆಲೆ ಇದೆಯಲ್ಲ, ಅದನ್ನು ಆನಂದ ಸ್ವರೂಪ ಅಂತ ಅನ್ನೋದನ್ನ ನಮ್ಮ ಅನುಭಾವಿಗಳು ಅದನ್ನು ಬಸವಾಕ್ಷರತ್ರಯಗಳು ಅಂತ ಹೇಳ್ತಾರೆ. ಈ ಬಸವಾಕ್ಷರತ್ರಯಗಳು ಆ ಸಾಧನೆಯ ನೆಲೆಯಲ್ಲಿ ಆ ಎತ್ತರಕ್ಕೆ ತಲುಪಿದವರು ಅಪ್ಪ ಬಸವಣ್ಣನವರು. ಹೀಗಾಗಿ ಆ ಅಕ್ಷರತ್ರಯಗಳ ನೆಲೆಯನ್ನೇ ಇಲ್ಲಿ ನಾವು ಎದುರು ನೋಡ್ತಾ ಇದ್ದೇವೆ ಅಂತ ಹೇಳಿ, ನಿರಾಕಾರದ ಭೇದ ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ. ಯಾಕೆ ಅಂತಂದ್ರೆ ಅವರು ಲೋಕದೊಳಗಿದ್ದು ಇಲ್ಲದ ಮಹಿಮ, ಯಾವುದೂ ಇಲ್ಲ ಆದರೆ ಎಲ್ಲವೂ ಅವರೇ. ಆ ರೀತಿಯಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ನೆಲೆಯನ್ನ ಈ ಜಗತ್ತಿಗೆ ಪರಿಚಯಿಸಿ ಆಧ್ಯಾತ್ಮ ಸಾಧಕರಿಗೆ ಸಂಪೂರ್ಣವಾಗಿ ಬೆಳಕಾಗಿ ಮಾರ್ಗದರ್ಶಕರಾಗಿ ನಿಂತವರು ಬಸವಣ್ಣ. ನಾವು ಅದನ್ನು ಲೌಕಿಕವಾದ ನೆಲೆಯಲ್ಲಿ ಅಷ್ಟೇ ನೋಡ್ತಾ ಹೋಗ್ತೇವೆ. ಇಷ್ಟೆಲ್ಲ ಇದ್ರೂ ಸಹ ನಾನು ಅನ್ನೋದನ್ನ ಬಿಟ್ಟು ಇದ್ದವರು ಬಸವಣ್ಣ. ಬಸವಣ್ಣನವರನ್ನ ಮಂತ್ರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಸುಲಭ. ಬಸವಣ್ಣನನ್ನ ಭಕ್ತನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಇನ್ನೂ ಸಾಕಷ್ಟು ಸರ್ಕಸ್ ಮಾಡಬೇಕು.
ಆದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಚಿತ್ಸ್ವರೂಪನಾಗಿ ಇರ್ತಕ್ಕಂಥ ಬಸವಣ್ಣನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಇವೆಲ್ಲವನ್ನು ಬಿಟ್ಟು ಅರ್ಥ ಮಾಡಬೇಕಾಗ್ತದೆ. ಶಬ್ದದ ನೆಲೆಯಲ್ಲಿ ಸಿಗುವಂಥದ್ದಲ್ಲ ಅದು. ಆ ನೆಲೆಯಲ್ಲಿರ್ತಕ್ಕಂಥ ಮೌನ ಧ್ಯಾನದಿಂದ ಅಪ್ಪ ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳುವಂಥ ವಿಧಾನ ಇದೆಯಲ್ಲ, ಅವನು ಮಹಾನುಭಾವಿಗೆ ಮಾತ್ರ ಸಾಧ್ಯ. ಆ ನೆಲೆಯಲ್ಲಿ ಬಸವಣ್ಣನ ಬೆಳಕನ್ನು ಕಂಡು ಉಂಡ ಬೆಡಗಿನ ಅಂಶಗಳನ್ನು ಇಲ್ಲಿ ಪದ್ಯದ ರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ನಾವು ಮೇಲ್ಮೇಲೆ ಅಷ್ಟೇ ಹೇಳ್ತಾ ಹೋಗ್ಬಿಡ್ತೇವೆ, ಆದರೆ ನಾವೇನು ಹೇಳ್ತೇವಲ್ಲ ಅದು ಪರಿಪೂರ್ಣ ಅಲ್ಲ. ಅದು ಪರಿಪೂರ್ಣ ಅಲ್ಲ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಸಾಧನೆಯ ಫಲ. ಈ ವಾಸ್ತವತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಬಸವಣ್ಣನವರ ನೆಲೆಯನ್ನು ಇಲ್ಲಿ ನಾವು ಗಮನಿಸಬೇಕು. ಮುಂದೆ ಈ ಪದ್ಯಗಳಲ್ಲಿ ಹೇಳ್ತಾ ಬರ್ತಾರೆ ನೋಡಿ, ಇದು ಪ್ರಾರಂಭದ ನೆಲೆ. ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಣದಷ್ಟು ಕೆಳಗೆ ಸರಿದಿದ್ದಾರೆ. ಇನ್ನು ಮುಂದಿನ ಪದ್ಯಗಳಲ್ಲಿ ಇನ್ನೂ ಕೆಳಗೆ ಬರ್ತಾ 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 ಆ ನೆಲೆಯನ್ನು ತಲುಪಿ ಆ ವ್ಯವಸ್ಥೆಗೆ ತಲುಪೋದಿದೆಯಲ್ಲ, ಅದು ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅಂತ ಹೇಳುವಂಥ ನೆಲೆಯಲ್ಲಿ ಏನಾದರೂ ನಾವು ಹೇಳೋದಾದರೆ ನಿಜಗುಣ ಶಿವಯೋಗಿಗಳು ನಮಗೆ ಸಹಕಾರ ಕೊಡ್ತಾರೆ. ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅನ್ನೋದಿದೆಯಲ್ಲ, ಅದನ್ನು ಬಸವಣ್ಣ ಅಂತ 3 ಅಕ್ಷರದಲ್ಲಿ ತಿಳ್ಕೊಳ್ರಪ್ಪ ಸಾಕು ಅಂತ ಹೇಳ್ತಾರೆ. ಇದು ಬರೀ ಬಾಯಿನಲ್ಲಿ ಹೇಳೋದಲ್ಲ, ತಿಳ್ಕೊಳ್ಳೋದಲ್ಲ. ಇದು ಬೌದ್ಧಿಕವಾದಂಥ ಕಸರತ್ತಲ್ಲ. ಇದು ಸೃಷ್ಟಿಯ ನಿಯಮದ ಅದ್ಭುತವಾಗಿರುವಂಥ ಶಬ್ದಾತೀತ ತರಂಗಗಳ ಜೊತೆಯಲ್ಲಿ ನಾವು ಅದರಲ್ಲಿ ಕರಗಿ ಹೋಗಿ ಅದೇ ನಾವಾಗಿ ನೋಡ್ತಕ್ಕಂಥ ವಿಧಾನ ಅದು. ಆ ನೆಲೆಯಲ್ಲಿ ಅಪ್ಪ ಬಸವಣ್ಣನವರನ್ನ ಅರ್ಥೈಸಿಕೊಂಡ ಅಪರೂಪದ ಶರಣ ಗಣ ಅಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ, ಪ್ರಭುದೇವರು, ಸಿದ್ದರಾಮ ಶಿವಯೋಗಿಗಳವರೆಲ್ಲ ಸಾಮಾನ್ಯರಲ್ಲ. ಒಂದು ವಚನದಲ್ಲಿ ಪ್ರಭುದೇವರು ಹೇಳ್ತಾರೆ, ಎನ್ನನ್ನು ಬಸವಣ್ಣನನ್ನಾಗಿ ಹುಟ್ಟಿಸದೆ ಏಕೆ ಪ್ರಭುವಾಗಿ ಹುಟ್ಟಿಸಿದೆ ಗುಹೇಶ್ವರ ಅಂತ. ಅಂದರೆ ಆ ನಿರಾಕಾರದ ನೆಲೆಯನ್ನು ತಲುಪುವಂಥ ವಿಧಾನ ಇದೆಯಲ್ಲ, ಅದಿದ್ದು ನಿಜವನ್ನರಿತ ನಿಶ್ಚಿಂತ ಸ್ಥಿತಿಯಲ್ಲಿ, ನಿಭ್ರಾಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಿಧಾನ ಇದೆಯಲ್ಲ, ಆ ಬಸವ ಪ್ರಜ್ಞೆಯ ಮೂಲ ಸ್ವರೂಪವನ್ನು ನಮ್ಮಂಥ ಅಗ್ನರಿಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಈ ತ್ರಿಪದಿಯಲ್ಲಿ ಮಾಡ್ತಾ ಇದ್ದಾರೆ. ಮೊದಲು ಬಸವಣ್ಣ ಮಾದಿರಾಜರ ಮಗ ಆದ ಹಾಗೆ ಹೀಗೆ ಅಂತ 4 ಮಾತು ಹೇಳ್ಬಿಟ್ರೆ ನಾವು ಬಸವಣ್ಣವ್ರ ಬಗ್ಗೆ ಹೊಗಳಿ ಭಕ್ತಿ ಭಂಡಾರಿ ಇತ್ಯಾದಿಗಳನ್ನು ಹೇಳ್ಬಿಡ್ಬೋದು ನಾವು. ಆದರೆ ಬಸವ ಪ್ರಜ್ಞೆಯ ಮೂಲ ಸ್ವರೂಪ ಇದೆಯಲ್ಲ, ನಿಜ ನಿವಾಸ ಇದೆಯಲ್ಲ, ಆ ನಿಜದ ನಿಲುವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಸವಣ್ಣನ ನಿಜ ಸ್ವರೂಪವನ್ನು ತಿಳ್ಕೊಂಡಾಗ ಮಾತ್ರ ಬಸವ ಯೋಗ ನಮ್ಗೆ ಅರ್ಥವಾಗ್ತದೆ. ಆ ಬಸವ ಯೋಗವನ್ನು ಅರ್ಥ ಮಾಡಿಕೊಂಡು ಆ ಬಸವ ಯೋಗದ ನಿಜಯೋಗವನ್ನು ಅರ್ಥ ಮಾಡಿಕೊಂಡು ಬಸವ ನಿಜಯೋಗ ಅಂತ ಅನ್ನುವಂಥ ಶಬ್ದವನ್ನು ತಲುಪೋದಕ್ಕೆ ಮೊದಲು ಅದರ ಹಿನ್ನೆಲೆಯಲ್ಲಿ ನನ್ನ ಸಾಧನೆಯ ಬೆಳಕಿನ ಒಂದೊಂದು ಕಣಗಳನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಆ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಹೇಗೆ ಸೂಕ್ಷ್ಮ ಗತಿಯಲ್ಲಿ ಅದು ಸಾಕಾರಗೊಳ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿ. ಶಬ್ದಗಳು ಮುಖ್ಯವಲ್ಲ ಇಲ್ಲಿ, ಶಬ್ದದೊಳಗಣ ನಿಶ್ಶಬ್ದ ಇಲ್ಲಿ ಬಹಳ ಮುಖ್ಯ. ಆ ವ್ಯವಸ್ಥೆಗಳಲ್ಲಿ ಈ ತತ್ವದ ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡು ಹೋಗೋದು ಬಹಳ ಮುಖ್ಯ ಆಗ್ತದೆ. ಈ ನೆಲೆಯಲ್ಲಿ ನಾವು 6 ಪದ್ಯಗಳನ್ನು 6 ಇದನ್ನು ಹೇಳಿದ್ವಿ. ಮುಂದಿನದು ಬಹಳ ಸ್ವಾರಸ್ಯವಾಗಿರುವಂಥ ನೆಲೆಯಲ್ಲಿದೆ. ಆ ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೋಡಿ, ನಿರಾಕಾರ ಸ್ವರೂಪದ ನೆಲೆಯಿಂದ ಸಾಕಾರಕ್ಕೆ ಬಂದ ಬಸವ ತತ್ವದ ನೆಲೆಯನ್ನು ಮುಂದಿನ ಪದ್ಯದಲ್ಲಿ, ಮುಂದಿನ ತತ್ವದಲ್ಲಿ ಅದನ್ನು ಹೇಗೆ ಸಾಕಾರಗೊಳಿಸ್ತಾ ಹೋಗ್ತಾರೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆ ನಿರಾಕಾರದ ಬೆಳಗಿನ, ಅಂದರೆ ಒಂದು ಉದಾಹರಣೆ ಹೇಳ್ತೇನೆ. ನೀವು ಗಾಢವಾದ ನಿದ್ದೆಯಲ್ಲಿ ಅದ್ಭುತವಾದಂಥ ಯಾವುದೇ ಸ್ವಪ್ನ ದ್ವಂದ್ವ ಇಲ್ಲದೆ ಇರತಕ್ಕಂಥ ನೆಲೆಯಲ್ಲಿ ನಾನು ನೀನೆಂಬ ಉಭಯಭೇದ ಒಳಿದು ಅಲ್ಲಿ ಸಹಜವಾದಂಥ ರೀತಿಯಲ್ಲಿ ಮಹಾಲಿಂಗ ಸ್ವರೂಪವಾಗಿ ಇಂಥ ಶರಣರು ಹೇಳುವಂಥ ರೀತಿಯಲ್ಲಿ ನೀವು ನಿದ್ರಾ ಮುದ್ರೆಯಲ್ಲಿ ಇರ್ತಿರಲ್ಲ ನೀವು. ಆವಾಗ ನೀವು ಯಾರು, ನಾವೇನು ಅನ್ನೋದು ಗೊತ್ತಾ ನಮಗೆ? ಆ ನೆಲೆಯಲ್ಲಿ ನಾವೆಲ್ಲ ಏನಾಗಿರ್ತೇವೆ? ಆ ಮಹಾಲಿಂಗ ಪ್ರಜ್ಞೆಯಲ್ಲಿ ಸಹಜವಾಗಿರ್ತೇವೆ.
ಅದಕ್ಕೆ ಮೀರಿರ್ತಕ್ಕಂಥ ಆತ್ಯಂತಿಕ ನಿಲುವಿದೆಯಲ್ಲ, ಅದು ಬಸವ ಸ್ಥಿತಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಬಸವ ಅಂತ ಅನ್ನುವಂಥದ್ದು ನಮ್ಮ ಅಕ್ಷರದ ಆಡಂಬರದಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂಥದ್ದಲ್ಲ. ಇದ್ರ ಬಗ್ಗೆ ನಾನು ಏನು ಹೇಳಿದ್ರೂ ಸಹ ಹೇಳುವಿಕೆಯಲ್ಲಿ ನಾನು ಸೋಲೋದೇ ನನ್ನ ದೊಡ್ಡತನ ಅಂತ ನೀವು ತಿಳ್ಕೊಳ್ಬೇಕು. ಯಾಕೆ ಅನ್ನೋದು ಇರೋದೇ ಹಾಗೆ, ಅದು ವಿಚಾರಗಳು ಎಲ್ಲಿ ಶಬ್ದವೇ ಇಲ್ಲವೋ ಆ ಶಬ್ದದ ನಿಶ್ಶಬ್ದವನ್ನು ಶಬ್ದದಲ್ಲಿ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ರೆ ಅದರ ಪರಿಣಾಮ ಏನಾಗುತ್ತೆ. ಆದರೆ ಆ ದ್ವಂದ್ವದ ತೊಳಲಾಟ ಇದೆಯಲ್ಲ, ಈ ತೊಳಲಾಟದಿಂದ ನಾವು ನಿಜದ ನಿಲುವಿನ ಸೂಕ್ಷ್ಮವಾಗಿರ್ತಕ್ಕಂಥ ನಿಶ್ಶಬ್ದತೆಯನ್ನು ತಿಳಿಯುವ ಪ್ರಯತ್ನದ ಫಲ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇವೆಲ್ಲವನ್ನು ಹೊರಗಿಟ್ಟಾಗ ನಿಮ್ಮ ಮನಸ್ಸು ನಿಭ್ರಾಂತ ಸ್ಥಿತಿಯಲ್ಲಿ ಇರ್ತದಲ್ಲ, ಅದನ್ನು ಬಸವ ಪ್ರಜ್ಞೆ ಅಂತ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಬಸವ ಪ್ರಜ್ಞೆಯ ನೆಲೆಯನ್ನು ಮುಂದಿನ ನೆಲೆಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಅದನ್ನು ಅನುಸಂಧಾನ ಮಾಡಿದ್ರು. ನೋಡಿ, ಈ ಸಾರಿ ಹೇಳಿದ್ದು ಮಾತುಗಳಿಗೆ ನಿಲುಕದೇ ಇರತಕ್ಕಂಥ ವಿಚಾರವನ್ನು ಹೇಳುವಂಥ ಒಂದು ತಾಕಲಾಟ. ಆದರೆ ಮುಂದಿನ ವಿಚಾರಕ್ಕೆ ಬಂದಾಗ ಅದಕ್ಕೆ ಲೌಕಿಕವಾದಂಥ ಸೃಷ್ಟಿಯ ಆಕಾರಗಳನ್ನು ಕೊಟ್ಟು ಅದನ್ನು ಇನ್ನೂ ಒಂದು ವಿಶೇಷವಾದ ರೀತಿಯಲ್ಲಿ ಇನ್ನೂ ಸ್ವಲ್ಪ ಅದಕ್ಕೆ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳುವ ತ್ರಿಪದಿಗಳು ಮುಂದೆ ಇವೆ. ಅದನ್ನು ನೋಡಬೇಕಾದ್ರೆ ನಾವೇನು ಮಾಡಬೇಕು? ಇದನ್ನು ನಾನು ಹೇಳಿದೆ, ನೀವು ಕೇಳಿದ್ರಿ ಅಂತ ಅನ್ನೋದನ್ನು ಎರಡು ಬಿಟ್ಟು ಹೇಳುವಿಕೆ ಕೇಳುವಿಕೆ ಇವೆಲ್ಲವನ್ನು ಮೀರಿ ಆ ನಿಶ್ಶಬ್ದದ ನಿಜಾನುಭವದ ನಿರ್ಲಿಪ್ತ ಸ್ಥಿತಿಯಲ್ಲಿ ನಾವು ಸಹಜ ಲಿಂಗೈಕ್ಯರಾಗಿ ನೋಡ್ತಕ್ಕಂಥ ವಿಧಾನವನ್ನು ಕಲಿಯುವ ಪ್ರಯತ್ನದಲ್ಲಿ ನಾವು ನಮ್ಮ ಚಿಂತನೆಗಳನ್ನು ಜೋಡಿಸ್ಕೊಂಡ್ರೆ ಮುಂದಿನ ಈ ಬಸವ ಸ್ತೋತ್ರದಲ್ಲಿ ಸಿದ್ದರಾಮ ಶಿವಯೋಗಿಗಳು ಏನು ಹೇಳ್ತಾರೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ಒಂದು ಮಾತನ್ನು ಹೇಳ್ತೇನೆ ಇಲ್ಲಿ. ಸಿದ್ದರಾಮ ಶಿವಯೋಗಿಗಳು ಬಸವಣ್ಣನನ್ನು ಯಾವ ರೀತಿ ಅರ್ಥ ಮಾಡಿಕೊಂಡ್ರು ಅನ್ನೋದು ಅವರೊಬ್ಬರಲ್ಲ. ಪ್ರಭುವಿನಿಂದ ಹಿಡಿದು ಎಲ್ಲರೂ ಬಸವಣ್ಣನವರನ್ನು ಆ ರೀತಿ ಅರ್ಥ ಮಾಡಿಕೊಂಡವರು. ಆದ್ದರಿಂದಲೇ ಬಸವಣ್ಣನವರಿಗೆ ಸಂಪೂರ್ಣವಾಗಿ ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದರು. ಬಸವಣ್ಣ ಒಂದು ಆಕಾರ ಅಲ್ಲ, ಒಂದು ಸಾಕಾರ ಸ್ವರೂಪನಲ್ಲ. ಅವನು ನಿತ್ಯ ನಿರಾಕಾರದ ನಿಶ್ಚಿಂತ ನಿಭ್ರಾಂತ ಮಹಾಲಿಂಗ ಸ್ವರೂಪ. ಅದನ್ನು ನಾವು ಹೊರಗಿನ ಬಸವಣ್ಣನನ್ನು ನೋಡಿದ್ರೆ ಏನಾಗುತ್ತೆ ಅಂತಂದರೆ, ನಾವು ಕೈಯಲ್ಲಿ ಒಳ್ಳೆ ಬ್ಯಾಟ್ರಿ ಹಿಡ್ಕೊಂಡಂಗೆ ಆಗುತ್ತೆ, ಅಷ್ಟೇ, ಬ್ಯಾಟ್ರಿ ಸೆಲ್ ಹಿಡ್ಕೊಂಡಂಗೆ ಆಗುತ್ತೆ. ಆದರೆ ಅದರೊಳಗಿನ ಕರೆಂಟ್ ಏನಿದೆ ಅನ್ನೋದು ನಮಗೆ ಅನುಭವಕ್ಕೆ ಬರದೆ ಹೋದರೆ ಬ್ಯಾಟ್ರಿ ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೆ. ಬ್ಯಾಟ್ರಿ ಹೊರಗಡೆ ನೋಡೋದಲ್ಲ, ಅದರೊಳಗಿರ್ತಕ್ಕಂಥ ತತ್ವ ಸತ್ವವನ್ನು ನೋಡಬೇಕು. ಆ ಸ್ಥೂಲ ಸೂಕ್ಷ್ಮಗಳ ನೆಲೆಯದ ಅಂತರಂಗದಲ್ಲಿರ್ತಕ್ಕಂಥ ಸ್ವಾನುಭವದ ಬೆಳಕಿದೆಯಲ್ಲ, ಅದನ್ನು ನಾವು ಗಮನಿಸಬೇಕು. ಅಂದರೆ ನಾವು ಹೊರಮುಖವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅಂತರ್ಮುಖಿಗಳಾಗಿ ಅದನ್ನು ಯೋಚನೆ ಮಾಡಬೇಕು. ನಮ್ಮ ಅಂತರಂಗದಲ್ಲಿ ಸುಪ್ತವಾಗಿ ಗುಪ್ತವಾಗಿ ಅಡಗಿರ್ತಕ್ಕಂಥ ನಿಶ್ಶಬ್ದವನ್ನು ಈ ಶಬ್ದಾಡಂಬರದ ಮಾತುಗಳಿಂದ ಜಾಗೃತಗೊಳಿಸುವಂಥ ಒಂದು ಪ್ರಯತ್ನವನ್ನು ಪ್ರವಚನ ಅಂತ ನಾವು ಕರಿಬೋದಿಲ್ಲ ಅಷ್ಟೆ. ಮುಂದೆ ಏನು ಹೇಳ್ತಾರೆ? ಮುಂದೆ ಹೇಳೋದು ಬಹಳ ಚೆನ್ನಾಗಿದೆ ನೋಡಿ. ನಾಳೆ ಹೇಳ್ತಕ್ಕಂಥದ್ದೇನು ಅಂತಂದರೆ, ಬಸವನೇ ಜಗದಾದಿ ತತ್ವಕ್ಕತೀತ. ಆ ನಿರಾಕಾರದ ನೆಲೆಯಿಂದ ಜಗತ್ತಿಗೆ ಬಂದು ಜಗತ್ತಿನ ತತ್ವಗಳಲ್ಲಿ ಹೇಗಿದನ್ನು ಬಸವಣ್ಣ ಅದರಲ್ಲಿ ಅಂತರ್ಗತವಾಗ್ತಾನೆ ಅಂತ ಅನ್ನೋವಂಥ ನೆಲೆ ಇದೆಯಲ್ಲ, ಅದು ಬಹಳ ಕೌತುಕವಾಗಿರ್ತಕ್ಕಂಥ ಸೃಷ್ಟಿಯ ಸ್ಥಿತಿಯ ನೆಲೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ. ಅದನ್ನು ಮುಂದಿನ ವ್ಯವಸ್ಥೆಯಲ್ಲಿ ಹೇಳುವ ಪ್ರಯತ್ನ ನಾನು ಮಾಡ್ತೇನೆ. ನಾನು ಹೇಳೋದ್ರಲ್ಲಿ ಎಷ್ಟು ಸೋಲ್ತೇನೆ ಅಷ್ಟು ನೀವು ಗೆಲ್ಲುವ ಪ್ರಯತ್ನ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಚಾರವನ್ನು ಇಲ್ಲಿಗೆ ಬಸವಾರ್ಪಣ ಮಾಡೋಣ. ಶರಣು ಶರಣಾರ್ಥಿ. ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವಾ ರಕ್ಷಿಸು ಬಸವ ರಕ್ಷಿಸು ಬಸವ
ರಕ್ಷಿಸು ಬಸವಾ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಭಕುತನಾದೆನು ಗುರುವೇ ಯೋಗಿನಾಥ. ಯೋಗಿನಾಥ ಯೋಗಿನಾಥ ಯೋಗಿನಾಥ. ವಸುಧೆ ಇಲ್ಲದ ಮುನ್ನ ದೆಸೆಯಂಟ ನಿರ್ಮಿಸಿದೆ. ವಸುಧೆ ಇಲ್ಲದ ಮುನ್ನ ದೆಸೆಯಂಟ ನಿರ್ಮಿಸಿದೆ. ಶಶಿರವಿಗಳೆಂಬವರ ನಾಮವಿಲ್ಲ. ಶಶಿರವಿಗಳೆಂಬವರ ನಾಮವಿಲ್ಲ. ವಶವಲ್ಲದಾನತದ ದೆಸೆಗೆಟ್ಟ ಲಿಂಗವನು, ವಶವಲ್ಲದಾನತದ ದೆಸೆಗೆಟ್ಟ ಲಿಂಗವನು, ಹೆಸರಿಟ್ಟ ಗುರು ಬಸವ ಯೋಗಿನಾಥ. ಯೋಗಿನಾಥ ಯೋಗಿನಾಥ ಯೋಗಿನಾಥ. ವಸುಧೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು. ವಸುಧೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು. ಶಶಿಧರನು ಶಿವಮೂರ್ತಿ ವರದನಯ್ಯ. ಶಶಿಧರನು ಶಿವಮೂರ್ತಿ ವರದನಯ್ಯ. ಅಸಮಾಕ್ಷನವತಾರ ಮೂರುತಿಯ ತಾಳಿದ, ಅಸಮಾಕ್ಷನವತಾರ ಮೂರುತಿಯ ತಾಳಿದ ಬಸವಣ್ಣ ಬಸವಯ್ಯ ಯೋಗಿನಾಥ. ಯೋಗಿನಾಥ ಯೋಗಿನಾಥ ಯೋಗಿನಾಥ. ತ್ರೈಭುವನ ತ್ರೈಲೋಕ ತ್ರೈಜಗವ ತ್ರೈತತ್ವ. ತ್ರಿಭುವನ ತ್ರೈಲೋಕ ತ್ರೈಜಗವ ತ್ರೈತತ್ವ. ತ್ರೈರೂಪು ತ್ರೈಭಾವ ತ್ರೈಶಕ್ತಿಯ. ತ್ರೈರೂಪು ತ್ರೈಭಾವ ತ್ರೈಶಕ್ತಿಯ. ತ್ರೈಗೃಹವ ತ್ರೈಲಿಂಗ ಮಾಡಿ ನಿಂದನು ಎನ್ನ. ತ್ರೈಗೃಹವ ತ್ರೈಲಿಂಗ ಮಾಡಿ ನಿಂದನು ಎನ್ನ. ತ್ರೈಮೂರ್ತಿ ಬಸವನೈ ಯೋಗಿನಾಥ. ಯೋಗಿನಾಥ ಯೋಗಿನಾಥ ಯೋಗಿನಾಥ. ಆದಿ ಆಧಾರದಲ್ಲಿ ಆದ ಪಂಚಮ ಸೀಮೆ. ಆದಿ ಆಧಾರದಲ್ಲಿ ಆದ ಪಂಚಮ ಸೀಮೆ. ಗ್ರಾಮವೆಂಟನು ನೋಡಿ ಹತ್ತ ನೋಡಿ. ಗ್ರಾಮವೆಂಟನು ನೋಡಿ
ಹತ್ತ ನೋಡಿ. ಸೀಮೆ ಸಾಯುಜ್ಯದಲ್ಲಿ ಸಂಗಮವೂ ಆದಡೆ, ಸೀಮೆ ಸಾಯುಜ್ಯದಲ್ಲಿ ಸಂಗಮವೂ ಆದಡೆ, ಆ ಬಸವ ಪುತ್ರನೈ ಯೋಗಿನಾಥ 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 ಯೋಗಿನಾಥ. ಬೆಟ್ಟವದಾಂಟಿ ಮುಕ್ತಿರಾಜವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾ